ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವರ್ಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಧೃತರಾಷ್ಟ್ರದ ಮೇಲೆ ಅನುಕಂಪದಿಂದ ಭೀಮಸೇನ ದೇವರು ವೈರಾಗ್ಯಕರಾಣಿ ಚಕ್ರೇ, ಆತನಿಗೆ ವೈರಾಗ್ಯ ಬರಲಿಕ್ಕೆ ಏನು ಬೇಕು ಅಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಉಳಿದವರೆಲ್ಲ ಕೂಡ ಆತನ ಮೇಲೆ ಅನುಕಂಪವನ್ನು ಬೇರೆ ರೀತಿ ತೋರಿಸಿದರು, ಈ ರೀತಿ ತೋರಿಸಿದರು. ದ್ರೌಪದಿ ದೇವಿ ಸ್ತ್ರೀ ಎಂಬ ಕಾರಣದಿಂದ ಹೊರಟುತನ ತೋರಿಸ್ತೇನೆ ಇನ್ನು ತೋರಿಸಿದರು. ಅವರವ್ರ ಕರ್ತವ್ಯ ಅವ್ರು ಮಾಡಬೇಕು. ಹಿಂದೆ ಬಂದಿದೆ ವಾಚಾಲತ ನಾತಿತಾರಾಂಹಿ ಶೋಭತೆ, ಇದೆಲ್ಲ ಕಡೆ ಅನ್ವಯ ಮಾಡ್ಕೋಬೇಕದು. ಈಗ ಧೃತರಾಷ್ಟ್ರನಿಗೆ ಅರ್ಥ ಆಗಲಿಲ್ಲ, ಇಷ್ಟಾದರೂ ಅರ್ಥ ಆಗಲೇ ಇಲ್ಲ. ಆಗ ವಿದುರರ ಮುಂದೆ ಹೇಳ್ಕೊಂಡ ವಿದುರ ಹೇಳ್ತಾರೆ, ತಪ್ಪು ನಿಂದೇನೆ, ಭೀಮನ ತಪ್ಪಲ್ಲ, ನಿನ್ನೊಂದೇ ತಪ್ಪು. ಭೀಮನಿಗೆ ನೀನು ಮಾಡಿದಷ್ಟು ಅನ್ಯಾಯ, ನಿನ್ನ ಮಕ್ಕಳು ಮಾಡಿದಷ್ಟು ಅನ್ಯಾಯ ಯಾರೂ ಮಾಡಿಲ್ಲ. ಇಷ್ಟಾದರೂ ಕೂಡ ನೀನು ಭೀಮನ ಮೇಲೆ ತಾನು ಮಾಡಿದ ತಪ್ಪು ಅಂತಕ್ಕಂಥ ಭಾವನೆ ಹೊಂದದೆ ನೀನು ದ್ವೇಷ ಮಾಡ್ತಿದ್ದೆ ಅಂದರೆ ನಿಂದೇ ತಪ್ಪು. ಈ ರೀತಿ ಮಾಡೋದ್ರಿಂದ ಬಹಳ ಅಪಾಯ ಆಗುತ್ತೆ. ನೀನು ಭೀಮ ಹಾಕಿರ್ತಕ್ಕಂಥ ಯಾರಿಗೆ ದ್ರೋಹ ಮಾಡಿದ್ದೆ ಅವರ ಅನ್ನ ತಿನ್ನೋದು ಅಂದರೆ ನಾಯಿ ಪಾಡಿದ್ದ ಹಾಗೆ ಲೆಕ್ಕ, ಅದು ಸರಿಯಲ್ಲ ಅಂಥೇಳಿ ಉಪದೇಶವನ್ನು ಮಾಡ್ತಾರೆ. ನಚ ಸ್ವರೂಪದಲ್ಲಿ ಹೆಸರಿಗೆ ಅಣ್ಣ, ವಿದುರ ತಮ್ಮ, ನಿಜವಾಗಲೂ ವಿದುರ ಯಮಾವತಾರ, ಈತ ಕಡಿಮೆ, ಸ್ವರೂಪದಲ್ಲಿ ಉಲ್ಟಪಲ್ಟ. ಬಲರಾಮ ಕೃಷ್ಣ ಹೇಗೋ ಹಾಗೆ, ಧರ್ಮರಾಜ ಭೀಮಸೇನ ಹೇಗೋ ಹಾಗೆ. ಆ ದೃಷ್ಟಿಯಿಂದ ಉಪದೇಶವನ್ನು ಮಾಡಿದರೆ ಅದು ಅಲ್ಲೇ ಒಂದು ಸ್ವರೂಪದಲ್ಲಿ ಯೋಗ್ಯತೆ ಇರೋ ಅಲ್ಲೇ ಗೊತ್ತಾಗ್ಬಿಡುತ್ತೆ. ನಚಾಪರಾಧೋ ಭೀಮಸ್ಯ ಬ್ರುವತಃ ತ್ವಾಮಿದಂ ವಚಃ ಅಗ್ನಿರ್ನಿಸೃಷ್ಟಃ ದತ್ತಶ್ಚ ಗರಃ ದಾರಾಶ್ಚ ದೂಷಿತಾಃ ಹೃತಂ ಕ್ಷೇತ್ರಂ ಧನಂ ಯಸ್ಯ ಕಿಂ ಭೀಮೇನ ಕೃತಂ ತ್ವಯಿ. ನೀನು ಭೀಮ ಏನೂ ಮಾಡಿಲ್ಲ, ನೀನು ಮಾಡಬಾರ್ದೆಲ್ಲ ಮಾಡಿಬಿಟ್ಟಿದ್ದೀಯ. ಅಲಂ ಅಸಜ್ಜತಸ್ತೆ ಅದ್ಯ ನಿರ್ವೇದಕರಮೀರಿತಂ. ಅದಕ್ಕೇ ನೀನು ವೈರಾಗ್ಯ ಬರಬೇಕು ಅಂಥೇಳಿ ಕರುಣೆಯಿಂದ ಮಾಡ್ತಿರೋದೇ ಹೊರತು ಬೇರೆ ಅಲ್ಲ. ಡಾಕ್ಟ್ರ್ ಯಾವುದು ತಿನ್ನಬೇಡ ಅಂತ ಹೇಳಿಬಿಡ್ತಾರೆ, ದ್ವೇಷ ಅಲ್ಲ ಅದು. ರೋಗಿ ಹಿತ ಹೇಳೋಕ್ಕೆ ಏನು ಸ್ವೀಟ್ ತಿನ್ನೋದು ಬೇಡ ಅಂತ ಹೇಳ್ತಾ ಇರೋರು ಅಂತ ಕೇಳಿದರೆ ಅದರಿಂದ ಅವ್ರ ಅಪಾಯ ಇದೆ. ಆ ದೃಷ್ಟಿಯಲ್ಲಿ ಇವ್ರು ಮಾಡ್ತಕ್ಕಂಥದ್ದು ಕೆಲಸ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ದ್ವೇಷ ಮಾಡಕೂಡ್ದು. ಉಪಕಾರಾಯ ಭೀಮೇನ ತವ ದ್ವೇಷಂ ತ್ಯಜ ಅತ್ರ ತತ್ ವಿಮುಚ್ಯ ದ್ವೇಷಕಾಮೋ ತ್ವಂ ವನೇ ತೀರ್ಥನಿಷೇವಕಃ. ಭೀಮನ ಸಂದೇಶ ಏನು ಅಂದರೆ, ಉಪಕಾರಾಯ ಭೀಮೇನ ತವ ಉಪಕಾರಾಯ ಭೀಮೇನ, ನಿನ್ನ ಉಪಕಾರಕ್ಕೋಸ್ಕರ ಭೀಮಸೇನಿಂದ ಇಷ್ಟೆಲ್ಲ ಮಾಡಲ್ಪಟ್ಟಿದೆ. ಈ ರೀತಂ ಅಂತ ಮಾತನಾಡ್ತಾ ಇದ್ದಾರೆ. ಆದ್ದರಿಂದ ಅತ್ರ ದ್ವೇಷಂ ತ್ಯಜ ತತ್ ತಸ್ಮಾತ್, ಆದ್ದರಿಂದ ತತ್ರ ಭೀಮನ ವಿಷಯದಲ್ಲಿ ದ್ವೇಷಂ ತ್ಯಜ, ದ್ವೇಷ ಬಿಟ್ಟುಬಿಡು. ವಿಮುಚ್ಯ ದ್ವೇಷಕಾಮೋ ತ್ವಂ, ನೀನು ದ್ವೇಷ ಮತ್ತು ಕಾಮ, ರಾಗ ದ್ವೇಷ, ಕಾಮ ಅಂದರೆ ರಾಗದ್ವೇಷ. ನಮ್ಮ ಮಕ್ಕಳ ಬಗ್ಗೆ ರಾಗ, ಭೀಮನ ಬಗ್ಗೆ ದ್ವೇಷ, ಅದನ್ನು ಬಿಟ್ಟುಬಿಡು. ವಿಮುಚ್ಯ ತ್ವಂ ವನೇ ತೀರ್ಥನಿಷೇವಕಃ, ಕಾಡಿಗೆ ಹೋಗಬೇಕು ನೀನು. ತೀರ್ಥಯಾತ್ರೆಯನ್ನು ಮಾಡಬೇಕು. ತೀರ್ಥಗಳಲ್ಲಿ ಎರಡು ಅರ್ಥ. ತೀರ್ಥನಿಷೇವಕ ಅಂದರೆ ಒಂದು ತೀರ್ಥಸ್ನಾನಾದಿಗಳನ್ನು ಮಾಡೋದು. ತೀರ್ಥ ಅಂದರೆ ಶಾಸ್ತ್ರ, ಋಷಿಮುನಿಗಳಿರ್ತಾರೆ, ಅವರ ಹತ್ರ ಉಪದೇಶ ಕೇಳಿ ಉದ್ಧಾರ ಆಗಬೇಕು ನೀನು. ಅದನ್ನು ಬಿಟ್ಟುಬಿಟ್ಟು ಈ ರೀತಿ ವಿಷಯಭೋಗ ಮಾಡ್ಕೋತಾ ಇದ್ದರೆ, ಭೀಮಸೇನ ಮೇಲೆ ದ್ವೇಷ ಮಾಡ್ತಾಯಿದ್ರೆ ಸಾಧನೆ ಮಾಡಿದಾಗುತ್ತೆ ಅಂತೆಲ್ಲ ಸರಿಯಾಗಿ ಹೇಳಿದ. ಹೇಳೋರು ನಿಷ್ಠುರವಾಗಿ ಹೇಳಬೇಕು. ಆದರೆ ಹೇಗೆ ಹೇಳಬೇಕು, ಅದನ್ನು ತಿಳಿಯಾಗಿ ಹೇಳಬೇಕೆ ಹೊರತು ದ್ವೇಷ ಹುಟ್ಟಾಗಿ ಹೇಳಬಾರ್ದು. ಇದು ಭಾಳ ಮುಖ್ಯ. ಇದು ಅಂದರೆ ನಾವು ವಿರೋಧ ಮಾಡ್ತೇವೆ ಅಂಥೇಳಿ ದ್ವೇಷ ಮಾಡೋದಲ್ಲ. ಶತ್ರುಗಳು ಬಂದಾಗ ದ್ವೇಷ ವಿಚಾರ ಬೇರೆ. ನಮ್ಮಲ್ಲಿ ವಿರೋಧ ಬಂದಾಗ ಏನು ಮಾಡಬೇಕು, ಅದನ್ನು ತಿಳಿಸ್ಬೇಕು. ಕಾಂಪ್ರಮೈಸ್ ಮಾಡಿಕೊಂಡ್ರೆ ಧರ್ಮ ಹೋಯಿತು. ಕಾಂಪ್ರಮೈಸ್ ಮಾಡಿಕೊಡದೆ ಹೋದರೆ ಪಾಪ ಬಂತು. ಏನು ಮಾಡಬೇಕಾಗ, ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಬೇಕು. ಅದನ್ನು ಸ್ಫುಟವಾಗಿ ಹೇಳಬೇಕು, ಸ್ಪಷ್ಟ ಹೇಳಬೇಕು. ಆ ವಿಚಾರ ಏನು ಹೇಗೆ ಜಡ್ಜ್ಮೆಂಟ್ ಹೇಗಿರುತ್ತೆ, ಕ್ಲಿಯಾರಿಟಿ ಫುಲ್ ಇರುತ್ತೆ. ಆದರೆ ಏನಿರಬಾರ್ದು, ದ್ವೇಷ ಇರಬಾರ್ದು. ಆದ್ದರಿಂದ ಇದು ಒಳ್ಳೆಯವ್ರು ಹೇಳೋ ರೀತಿ, ಕೆಟ್ಟವ್ರ ಜೊತೆಗೆ ನಾವು ತಪ್ಪು ಮಾಡಿದಾಗ ಹೇಳೋ ರೀತಿ ಬೇರೆ.
ಒಳ್ಳೆಯವರು ತಪ್ಪು ಮಾಡಿದಾಗ ಹೇಳೋ ರೀತಿ ಬೇರೆ. ಆದ್ದರಿಂದ ಇವತ್ತು ಭೀಮಸೇನ ನೀನು ಮಾಡ್ತಿರೋದು ಒಳ್ಳೆ ರೀತಿ ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊ ಅಂತೇಳಿ ವಿದುರ ಅದು ಬಿಡಿಸಿ ಬಿಡಿಸಿ ಹೇಳ್ತಾನೆ. ವಿದುರ ಯಾರು? ಯವರ ಅವತಾರ. ಯವರ ಅವತಾರ ಹೇಳ್ತಾರೆ ಧರ್ಮಶಾಸ್ತ್ರ. ಧರ್ಮಶಾಸ್ತ್ರ ಹೇಳ್ತಾ ಇದೆ ಅಂತ ಅರ್ಥ. ಭೀಮಸೇನ ಜ್ಞಾನ, ಇದು ಧರ್ಮಶಾಸ್ತ್ರ, ಅದು ಥಿಯರಿ, ಇದು ಪ್ರಾಕ್ಟಿಕಲ್. ಇದು ಅರ್ಥ ಮಾಡಿಕೊಂಡ್ರೆ ಆಚಾರ ವಿಚಾರ ಎರಡೂ ಇರಬೇಕು. ನೀನು ತಪ್ಪು ಮಾಡ್ತಾ ಇದ್ದೆ ಅಂತ ವಿದುರ ಸ್ಪಷ್ಟ ಹೇಳ್ತಾರೆ. ಧರ್ಮಶಾಸ್ತ್ರದ ಅಧ್ಯಯನ ಮೇಲೆ ಭಾರಿ ಕಡಿಮೆ ಇವತ್ತು. ಧರ್ಮಶಾಸ್ತ್ರ ಅಂತೇಳಿದ್ರೆ ಬರೀ ಕೆಲವು ಸಣ್ಣ ಪುಟ್ಟ ವಿಷಯ ತಿಳ್ಕೊಂಡಿರ್ತಾರೆ ಹೊರತು ಮೂಲ ಧರ್ಮಗಳನ್ನು ಆಚಾರ ಹೇಳ್ತಿರೋದು. ಇಡೀ ತಾತ್ಪರ್ಯ ಪೂರ್ತಿ ಇರೋದೇನೋ ಸನಾತನ ಧರ್ಮಗಳನ್ನ ಹೇಳ್ತಾ ಇದ್ದಾರೆ. ಅದನ್ನು ಗೌಣ ಮಾಡಿಬಿಟ್ಟು ಸಣ್ಣ ಪುಟ್ಟ ವಿಚಾರ ದೊಡ್ಡ ಮಾಡಿದ್ರೆ ತಪ್ಪು. ಯೂನಿಫಾರ್ಮ್ ಬೇರೆ ತಿಳ್ಕೊಬೇಡ. ಯೂನಿಫಾರ್ಮ್ ಗಲಾಟೆ ಬೇರೆ, ಟೆಕ್ಸ್ಟ್ ಬುಕ್ ಗಲಾಟೆ ಬೇರೆ, ಸಿಲೆಬಸ್ ಗಲಾಟೆ ಬೇರೆ. ಟೆಕ್ಸ್ಟ್ ಬುಕ್ ಸಿಲೆಬಸ್ ಯಾತಕ್ಕೆ ಉಪಯೋಗ ಆಗುತ್ತೆ? ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಅದು. ಇದು ಆ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿದ್ದು ಅಷ್ಟೇ. ಇವನು ಯೂನಿಫಾರ್ಮ್ ಹಾಕ್ಕೊಡೋದು ಬಿಡೋದು ಅದು ಡಿಸಿಪ್ಲಿನ್ ಅಷ್ಟೇ ಹೊರತು ಅದೇನಲ್ಲ ಪಾರ್ಟ್ ಆಫ್ ದಿ ಜ್ಞಾನ ಅಲ್ಲ ಅದು, ಬಟ್ ಪಾರ್ಟ್ ಆಫ್ ದಿ ಡಿಸಿಪ್ಲಿನ್ ಅದು. ಅದನ್ನ ಅರ್ಥ ಮಾಡ್ಕೊಂಡು ಇದ್ರ ಬಗ್ಗೆ ಜಗಳ ಮಾಡಿಕೊಂಡು ಯಾವುದು ಮಿಸ್ ಮಾಡ್ಕೋಬಾರ್ದು, ಮುಖ್ಯವಾಗಿರ್ತಕ್ಕಂಥ ತತ್ವ ಕಳ್ಕೊಳ್ಬಾರ್ದು. ಅದನ್ನು ಕಲಿಬೇಕಾದ್ರೆ ಹೇಳಲೇಬೇಕು, ಹೇಗೆ ಹೇಳಬೇಕು ಎರಡನ್ನೂ ತಿಳಿಸಿದರು. ತಪಸಾ ಆರಾಧಯ ಹರಿಂ ತತಃ ಪೂತೋ ಭವಿಷ್ಯಸಿ. ಹರಿಯನ್ನು ಆರಾಧನೆ ಮಾಡು, ತಪಸ್ಸು ಮಾಡಿಬಿಟ್ಟು ತತಃ ಪೂತಃ ಆಗ ನೀನು ಶುದ್ಧನಾಗ್ತಿ. ಪೂತ ಶುದ್ಧರಾಗ್ತೀನಿ. ಇಲ್ಲದೆ ಹೋದರೆ ಅಶುದ್ಧನಾಗಿದ್ದು ಮೂಲ ರೂಪ ಸೇರೋದಕ್ಕೆ ಆಗೋದಿಲ್ಲ, ಭಾರಿ ಕಷ್ಟಪಡಬೇಕಾಗತ್ತೆ ಆಮೇಲೆ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಇದ್ದರೂ ಏನಾದರೂ ಕೂಡ ತಪ್ಪು ಮಾಡಿ ಬಂದು ಯೋಚನೆ ಮಾಡ್ಕೋಬೇಕು. ಏನಾದ್ರು ತಪ್ಪಾಗಿದೆ ಅಂತ ಯೋಚನೆ ಮಾಡಿದ್ರೆ ಬೇಕಾದ್ರೆ ಸಿಗುತ್ತೆ. ಅದನ್ನೆಲ್ಲ ಆದಷ್ಟು ಏನು ಮಾಡ್ಕೊಂಡು ಸೆಟ್ರೇಟ್ ಮಾಡ್ಕೊಂಡ್ಬಿಡ್ಬೇಕಾಗಲೇ. ಅದನ್ನು ಮುಂದಿನ ಜನ್ಮಕ್ಕೆ ಹೋಗೋ ರೀತಿ ಮಾಡ್ಕೋಬಾರ್ದು. ಎಲ್ಲ ವಿಚಾರಗಳು ಮುಗಿಸಿಬಿಟ್ಟು ಆದಷ್ಟು ಶುದ್ಧವಾಗಿದ್ದರೆ ಸಾದರೆ ಸರಿ ಹೋಗುತ್ತೆ. ಆದರೆ ಎರಡು ಮಾಡ್ಕೊತ ಹೋದರೆ ಏನಾಗುತ್ತೆ, ಇನ್ನೂ ಹಾಳಾಗಿ ಹೋಗುತ್ತೆ. ಅದಕ್ಕಾಗಿ ಧೃತರಾಷ್ಟ್ರನ ಹೇಳಿದ ಮಾತು ಒಟ್ಟು ವಯಸ್ಸಾದವರಿಗೆಲ್ಲ ಕೊಟ್ಟ ಸಂದೇಶ, ಅಂತ್ಯಕಾಲಕ್ಕಾದರೂ ಎಚ್ಚರ ಪಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಹಾಂ ಹಾಂ ಯಾರಿಗೆ? ಇವ್ರು ಬೇಕಾದಾಗ ಬರ್ಬೋದು ಅಷ್ಟೇ. ದೇವತೆಗಳವರೆಲ್ಲ ಆಫೀಸ್ ವಿಸಿಟ್ ಮಾಡೋದು ಬೇರೆ, ಖೈದಿಗಳು ಬರೋದು ಬೇರೆ. ಖೈದಿಗಳು ಬಂದಾಗ ಆಪ್ಷನ್ ಇಲ್ಲ ಅವರಿಗೆಲ್ಲ ಕೂಡ. ಇವ್ರಿಗೆ ಬಂದಿರ್ತಾರೆ, ಕೆಲಸ ಮುಗಿಸ್ಕೊಂಡು ಹೊರಟೋಗ್ತಾರೆ ಅಷ್ಟೇ. ಗೊತ್ತಾಯ್ತಾ? ಈ ಪ್ರಾಬ್ಲಮ್ ಬಂದಾಗ ಏನಾಗುತ್ತೆ, ಪ್ರಾಬ್ಲಮ್ ಬಂದಾಗ ರಿಸೀವ್ ಮಾಡೋದಿಲ್ಲ. ನೀನು ರಿಸೀವ್ ಮಾಡಿ ಕ್ಲಿಯರ್ ಮಾಡಿಕೊಳ್ಳೋರು ವಾಪಸ್ ಹೋಗ್ಲಿಕ್ಕೆ ಬರೋದಿಲ್ಲ. ಇವರು ಸಾಂಶರು, ಇವರೆಲ್ಲ ದೇವತೆಗಳಲ್ಲಿ ಹೇಗಿರ್ತಾರೆ, ಸಾಂಶರಾಗಿರ್ತಾರೆ. ಈ ಅಂಶ ಅಲ್ಲಿ ಸೇರಬೇಕು, ವಾಪಸ್ಸು ಸೇರಿಬಿಟ್ಟೆ ಸರಿ ಹೋಗುತ್ತೆ. ಅಲ್ಲಿವರೆಗೆ ಏನದು ಲೆಂಟ್ ಸರ್ವಿಸ್ ಇದ್ದಾಗ ಇವೆಲ್ಲ ವಾಪಸ್ ರಿಪೋರ್ಟ್ ಮಾಡ್ಕೋಬೇಕಲ್ಲ. ಅಲ್ಲಿ ಮಾಡ್ಕೊಳ್ಳೋದು ಹೊರತು ಏನಾಗೋದಿಲ್ಲ ಅವರಿಗೆ. ಎಲ್ಲ ಸೆಟ್ಲಾಗೋದೆಲ್ಲ ಆ ರೂಲ್ಸ್ ಪ್ರಕಾರ, ಇದ್ರ ಪ್ರಕಾರ ಅಲ್ಲ. ಗೊತ್ತಾಯ್ತು? ಇದು ಬಂದಿರೋದು ಅಷ್ಟೇ ಹೊರತು ಬೂದು ರೂಪಕ್ಕೆ ಸೇರ್ಕೊಂಡ ಮೇಲೆ ಅಷ್ಟೇ ಅವರು ಮುಂದಿನ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗೋದು. ಇಲ್ಲ ಹೋದ್ರೆ ಒಂದು ಅಂಗ ಮೈಲಿಗೆ ಇದ್ದಾಗಲೇ ಲೆಕ್ಕ. ಮೂದು ರೂಪ ಸೇರದೆ ಹೋಗಿಬಿಟ್ರೆ ಒಂದು ಡ್ರಾಬ್ಯಾಕ್ ಅದು ಆಗದೇ ಇರ್ಬೇಕಾದ್ರೆ ಅದು ಸರಿಯಾಗಿ ಮಾಡ್ಕೋ ಅಂತ ಹೇಳ್ತಾರೆ. ಹಾಂ, ತಾರಾ ಕೇಸ್ ಇದೆ. ತುಂಬ ಜನದ ಆಚೆ ದೇವತೆಗಳು ಅದಕ್ಕೆ ಅಂಬೆ ಶರಣ ಹೋಗಿದ್ದಕ್ಕೆ ಆ ಪ್ರಸಂಗ ಬರದೇನೆ ಉದ್ಧಾರ ಮಾಡಿಬಿಟ್ಟು. ತಪಸಾ ಆರಾಧಯ ಹರಿಂ ತತಃ ಪೂತೋ ಭವಿಷ್ಯಸಿ ಇತ್ಯುಕ್ತೋ ದೇಶ ಮುತ್ಸೃಜ್ಯ. ಇದಿಷ್ಟು ಭೀಮನ ಸಂದೇಶ ಅಂತ ಹೇಳಿದರು. ಇತಿಮುಕ್ತ. ಈಗ ಅರ್ಥ ಆಯಿತು ಧೃತರಾಷ್ಟ್ರನಿಗೆ, ಓ ಎಲ್ಲಿ ತಪ್ಪಿದೆ, ಭೀಮನೇ ನಿಜವಾದ ಹಿತೈಷಿ ಅಂತ ಅರ್ಥ ಆಯ್ತಾಗ. ದ್ವೇಷಂ ಮುತ್ಸೃಜ್ಯ ಭೀಮೇ ನಿರ್ವೇದಮಾಗತಃ. ಭೀಮೇ ದ್ವೇಷ ಮುತ್ಸೃಜ್ಯ, ಭೀಮನಲ್ಲಿ ದ್ವೇಷ ಇತ್ತಲ್ಲ ಅದನ್ನು ಬಿಟ್ಟುಬಿಟ್ಟು ನಿರ್ವೇದಂ ಆಗತಃ, ವೈರಾಗ್ಯವನ್ನು ಹೊಂದಿದ. ಈಗ ಭೀಮನ ಮಾತಿನಿಂದ ವೈರಾಗ್ಯ ಬಂತು. ಆಚಾರಶಾಸ್ತ್ರ ಓದ್ತಾ ಹೋದಷ್ಟು ಏನಾಗುತ್ತಾಗ ನಿಷ್ಠುರವಾಗಿ ಹೇಳ್ತಾರೋ. ಕೃಷ್ಣಾವೃತವನ್ನು ಓದಿಬಿಟ್ರೆ ನೋಡಿ ಎಷ್ಟು ಬೈತಾರೆ ಅನಿಸಿಬಿಡ್ತದೆ. ಆಮೇಲೆ ಓದಿದಾಗ ಏನು ಇಷ್ಟು ಬೈದ್ರೇ ಅರ್ಥ ಆಗೋದಿಲ್ಲ ಅಂತ ಹೇಳೋದು. ಅರ್ಥ ಆಯ್ತಾ? ಇದೆಲ್ಲ ಯೋಚನೆ ಮಾಡಿದರೆ ಯಾವಾಗಲೂ ಕೂಡ ಗುರುಗಳ ಕೆಲಸ ಏನು, ಉಪದೇಶ ಹೇಗೆ ಹೇಳಿದ್ರೆ ತಿಳಿತಾ ಹೇಳಲೇಬೇಕದ. ತಪ್ಪರಿಗೆ 10 ಸತಿ ಬರ್ಕೊಂಡು ಅಂತ ಹೇಳಬೇಕು. ಉದ್ದೇಶ ಅವನು ಬರಲಿ ಅಂತ ಹೇಳ್ತಾರೆ ಹೊರತು ಇದಲ್ಲ. ಅವ್ನು 10 ಸತಿ ಟೈಪ್ ನಾನು ಜೆರಾಕ್ಸ್ ಮಾಡಿಸಿ ಬರ್ತೀರಿ ಅಂದರೆ 10 ಸತಿ ಬರ್ಕೊಂಡು ಅಂತೇಳಿ ಜೆರಾಕ್ಸ್ ಮಾಡಿಸಿ ಇಟ್ಬಿಟ್ರೆ ಏನು ಮಾಡ್ತಾರೆ? ಅದಕ್ಕೆ ಜೆರಾಕ್ಸ್ ಮಾಡಿಸಿದ್ರೆ ಉಪಯೋಗ ಇಲ್ಲ. ಏನು ಮಾಡಬೇಕು? ಅವನು ಬರದೇ ಅಭ್ಯಾಸ ಆಗುತ್ತೆ ಹೊರತು ಜೆರಾಕ್ಸ್ ಮಾಡಿ ಯಾವನು ಬೇಕು ಇವನೇನು ಮಾಡಿದೆ ತಿಳ್ಕೊಳ್ಳೋ ಕಾರಣ ಇಲ್ಲ. ಆ ರೀತಿ ನಾವು ಅವರಲ್ಲಿ ತಪ್ಪನ್ನು ಹೊರಿಸಬಾರ್ದು, ಒಳದಾರಿಯನ್ನು ಹುಡುಕಬಾರ್ದು. ಅನುಜ್ಞಾಂ ತಪಸೇ ಪ್ರಾಪ್ತುಂ ಉಪವಾಸ ಪರೋ ಅಭವತ್. ಈಗ ನಿಜವಾದ ವೈರಾಗ್ಯ ಬಂದು ಭೀಮನ ಮಾತಿನಿಂದ. ಆದ್ದರಿಂದ ಆಚಾರಶಾಸ್ತ್ರ ಓದಾಗಲೇ ಎಲ್ಲ ವಿಧವಾದ ತಿಳುವಳಿಕೆ ಬರೋದು, ಭದ್ರವಾಗೋದಾಗಲೇ. ದ್ರೋಣರಿಗೆ ಬಂದಿದ್ದು ಹಾಗೇ, ನೀವೇನು ಹೋಗ್ತಿರೋ ನಾವೇ ಕಳಿಸ್ಬೇಕು ಅಂತ ಹೇಳಿ ದ್ರೋಣರನ್ನು. ನೀವು ನಮ್ಮ ಕೆಲಸ ನಾವು ಮಾಡ್ತೀವಿ, ನೀವು ಬಂದು ಯಾಕೆ ಅಡ್ಡ ಬರ್ತಿದ್ದೀರಿ? ಈಗ ಏನೋ ಗುರುಗಳು ಸುಮ್ಮನೆ ಇದ್ದರೆ ನೀವು ಹೋಗೋ ಲಕ್ಷಣ ಕಾಣೋದಿಲ್ಲ, ಈಗ ಹೋಗದೆ ನಾವೇ ಹೊಡಿಬೇಕಾಗತ್ತೆ ಅಂತ ಹೇಳಿದರು. ತಕ್ಷಣ ಅವರು ವೈರಾಗ್ಯ ಬಂದುಬಿಡು. ಪ್ರತಿಯೊಬ್ಬರಿಗೂ ಆ ರೀತಿ ವೈರಾಗ್ಯ ತಂದು ಕೊಟ್ಟಿದ್ದು ಭೀಮಸೇನ. ಇದೆಲ್ಲ ನೋಡೋದಿಲ್ಲ. ಮೇನ್ ಪಾತ್ರ ಅದು, ಎಷ್ಟು ಜನ ಉದ್ಧಾರ ಮಾಡೋದು.
ಯುದ್ಧ ಬಂದರೆ ಹೊಡಿಲಿಕ್ಕೂ ತಯಾರು, ಉಪದೇಶಕ್ಕೂ ಧರ್ಮರಾಜ ಯುದ್ಧ ಎಲ್ಲಿ ಮಾಡ್ತಿದ್ದ? ಉಪದೇಶ ಮಾಡಿದ್ದೇಕೆ ಯುದ್ಧ ನಡೆದಿತ್ತು. ಅಲ್ಲೇ ನೀವೆಲ್ಲ ನೋಡಿದರೆ ಎಷ್ಟು ಪರ್ಫೆಕ್ಟ್ ಕ್ಯಾರೆಕ್ಟರ್, ಪೂರ್ಣ ಪ್ರಜ್ಞೆ ಅಂತ ಹೇಳ್ತೇವಲ್ಲ ಹಾಗೆ. ಅದಕ್ಕೆಲ್ಲ ವಿಮರ್ಶೆ, ಕಥೆ ವಿಮರ್ಶೆ ಮಾಡಿದರೆ ಏನೂ ಉಪಯೋಗ ಇಲ್ಲ. ಜ್ಞಾನ ಧರ್ಮ ಅದೆಲ್ಲ ಇಟ್ಕೊಂಡು ವಿಮರ್ಶೆ ಮಾಡಬೇಕು. ಇತ್ಯುಕ್ತೋ ದ್ವೇಷಮುತ್ಸೃಜ್ಯ ಭೀಮೇ ನಿರ್ವೇದಮಾಗತಃ ಅನುಜ್ಞಾಂ ತಪಸೇ ಪ್ರಾಪ್ತು ಉಪವಾಸಪರೋ ಅಭವತ್. ಈಗ ಅದು ದೊಡ್ಡ ಸಮಸ್ಯೆ ಬಂತೀಗ. ಏನು ಸಮಸ್ಯೆ ಅಂದರೆ ಧರ್ಮರಾಜ ಒಪ್ತಾನ ಇದಕ್ಕೆ ಅಂತ ಪ್ರಶ್ನೆ. ಧರ್ಮರಾಜ ಒಪ್ತಾನ, ನಾನು ಕಾಡಿಗೆ ಹೋಗದೆ ಹೋಗಬೇಡ ಶುರು ಮಾಡೇ ಬಿಡ್ತಾನೆ. ಅದು ಒಪ್ಪಬೇಕು. ಇದು ನೋಡಿ ಎಂಥ ಸ್ವಂತ ಮಕ್ಕಳು ಏನೂ ಮಾಡಲಿಲ್ಲ ಪಾಂಡರಾಜನ ಮಕ್ಕಳು. ಅದು ಎಷ್ಟು ನಂಬಿಕೆ ಬಂದು ಧರ್ಮರಾಜನ ಮೇಲೆ ಅಂತ ಕೇಳಿದ್ರೆ ಆತಿಂದ ಒಪ್ಪಿಗೆ ತೊಗೊಳ್ಳೋದು ಭಾರಿ ಕಟ್ಟದ ಕೆಲಸ. ತನ್ನ ಮಗ ಯಾರು ಮೊದಲು ಹೋಗಿಬಿಡು ಅಂತ ಕಳಿಸ್ಬಿಡ್ತಿದ್ರು. ವೃದ್ಧಾಶ್ರಮ ಅವರೇ ಸೇರಿಸೋ ಪೈಕಿ. ಆದರೆ ಈತ ಬಿಡ್ಲಿಕ್ಕೆ ತಯಾರಿಲ್ಲ. ಹೇಗೆ ಒಪ್ಸ್ಕೋಬೇಕಿತ್ತನ್ನ ಅಂತ ಪ್ರಶ್ನೆ ಶುರುವಾಯಿತು. ಇನ್ನು ಇರಬಾರ್ದು. ಎರಡು ವೈರಾಗ್ಯ ಬಂತು, ವಿತ್ ಇಮಿಡಿಯೇಟ್ ಆ್ಯಕ್ಷನ್ ಬರಬೇಕು. ಅದಕ್ಕೆ ಉಪವಾಸ ಶುರು ಮಾಡಿಬಿಟ್ಟು 3 ದಿವಸ ಉಪವಾಸ. ಧರ್ಮರಾಜನಿಗೆ ಗೊತ್ತಾಗಿಲ್ಲ ವಿಷಯ, ರಾಜ್ಯ ಅಲ್ಲಿ ಇದ್ದುಬಿಟ್ಟು ನನಗೆ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯಿತು. ಅವಾಗ ಏನಾಯಿತು ನೋಡಿ. ಇತ್ಯುಕ್ತೋ ತನುಜ್ಞಾಂ ತಪಸೇ ಪ್ರಾಪ್ತು ಉಪವಾಸ ಪರಃ ಅಭವತ್ ಅನಶ್ನಂತಂ. ಏನು ಆಹಾರ ತೊಗೊಂಡಿಲ್ಲ. ಚತುರ್ಥೆ ಅಹ್ನಿ 3 ದಿವಸ ಮುಗಿದೋಯ್ತು. 4ನೇ ದಿವಸ ಗೊತ್ತಾಗಿದೆ. ಧೃತರಾಷ್ಟ್ರಂ ಯುಧಿಷ್ಠಿರ ಗೊತ್ತಾದ ತಕ್ಷಣ ಓಡಿ ಬರ್ತಾರೆ. ಏನಾಯಿತು ಅಂತ ಕೇಳಕ್ಕೆ ಬರ್ತಾರೆ. ಕೇಳಿಬಿಟ್ಟು ಏನಾಯ್ತಲ್ಲ ಅಂತ ಕೇಳಿದ್ರೆ ಹೇಳ್ತಾನೆ, ಜ್ಞಾತ್ವಾ ಸಂಪ್ರಾರ್ಥಯಾಮಾಸ ಭೋಜನಾರ್ಥಂ ಪುನಃ ಪುನಃ. ದಯವಿಟ್ಟು ಊಟ ಮಾಡು ಅಂತ ಕೇಳ್ತಾನೆ. ಯಾತಕ್ಕೆ ಅಂತ ಕೇಳಿದರೆ, ನೀನು ಊಟ ಮಾಡಲೇಬೇಕು, ನೀವು ಹಾಗೆ ಮೊದಲೇ ವೃದ್ಧ ಹೀರ್ದಿ ಎಷ್ಟು ನನಗೆ ಗೊತ್ತಾಗಲೇ ಇಲ್ಲ ಅಂತೇಳಿ ಧರ್ಮರಾಜ ಅಷ್ಟು ಮಿಡುಕಿ ಬಿಡ್ತಾನೆ. ಭಾಳ ಕಷ್ಟ ಆ ರೀತಿ ಇರೋದು. ಭೋಜನಾರ್ಥಂ ಪುನಃ ಪುನಃ ಅನುಜ್ಞಾ. ಇವತ್ತು ಹಂಗರ್ ಸ್ಟ್ರೈಕ್ ಕೆಲಸ ಮಾಡುತ್ತೆ ಎಂಬುದಕ್ಕೆ ಇದು ಒಳ್ಳೆಯ ದೃಷ್ಟಾಂತ ಇದೆ. ಅದು ಉಪವಾಸ ಪರನಾಗಿದ್ದಕ್ಕೆ ಧರ್ಮರಾಜ ಬಂದ. ಯಾವಾಗ ಉಪವಾಸ ಶುರು ಮಾಡ್ತೇವೆ ಧರ್ಮ ಬರುತ್ತೆ ಅಂತ ಅರ್ಥ. ಧರ್ಮ ನಾವು ಹತ್ರ ಬರಬೇಕಾದ್ರೆ ಉಪವಾಸ ರಥಗಳಿಂದ ಹತ್ತಿರ ಬರ ಮಾಡ್ಕೋಬೇಕು. ಏನು ಮಾಡಿ ಹಂಗರ್ ಸ್ಟ್ರೈಕ್ ಅಂತಷ್ಟು ಬಂದುಬಿಡ್ತಾರೆ, ಮಾತಾಡ್ಸೋಕ್ಕೆ ಬರ್ತಾರೆ. ಏನಾಯಿತು, ಕೆಲಸ ಆಗೇ ಬಿಡುತ್ತೆ ಸಾಮಾನ್ಯವಾಗಿ. ಇದು ಅರ್ಥ ಮಾಡ್ಕೊಂಡು ಉಪವಾಸ ಇದ್ದಾನೆ ಎಂಬುದು ಅವ್ನು ಮಾಡಲಿ ಬಿಡಲಿ, ಉಪವಾಸ ಇದ್ದಾನೆ ಎಂಬ ನ್ಯೂಸೇ ಏನು ಮಾಡಿಬಿಡುತ್ತೆ, ಅದನ್ನು ಅಯ್ಯೋ ಪಾಪ ಅನ್ನೋ ಭಾವನೆ ಹುಟ್ಟಿಸುತ್ತೆ. ಕರ್ತವ್ಯದ ಬಗ್ಗೆ ಎಚ್ಚರ ಹುಟ್ಟಿಸುತ್ತೆ. ಜ್ಞಾತ್ವ ಇದು 3 ದಿವಸ ಉಪವಾಸ ಇದ್ದ. ದಶಮಿ ಏಕಾದಶಿ ದ್ವಾದಶಿ 3 ಇದ್ದಾಗ ಲೆಕ್ಕಾಲಿ. ದಶಮಿಯಲ್ಲಿ ಉಪವಾಸ ಮಾಡ್ತೇವೆ ಅಂದರೆ ಒಪ್ಪತ್ತು ಮಾಡಿದ್ರೆ ಉಪವಾಸ ಆಯ್ತಲ್ಲ. ದ್ವಾದಶಿ ಉಪವಾಸ ಅದು ಅರ್ಧ ಉಪವಾಸ ಆಯ್ತಲ್ಲ, ಪೂರ್ಣ ಉಪವಾಸ. ಸೊ 3 ಸೇರಿ ಒಟ್ಟು ಉಪವಾಸ ವ್ರತ ಆದಾಗ ದಶಮಿ ಏಕಾದಶಿ ದ್ವಾದಶಿ ದಿನತ್ರಯ ಅಂತಲೇ ಕರೆಯೋದು ಅವನ್ನ. 3 ದಿವಸ ಆಯಿತು, 4ನೇ ದಿವಸ ಬಂದ. ಧೃತರಾಷ್ಟ್ರಂ ಯುಧಿಷ್ಠಿರ ಜ್ಞಾತ್ವಾ ಪ್ರಾರ್ಥಯಾಮಾಸ ಸಂಪ್ರಾರ್ಥ ಭಾರಿ ಬೇಡ್ಕೊಂಡ. ಭೋಜನಾರ್ಥಂ ಭಾರಿ ಬೇಡ್ಕೊಂಡ, ಪುನಃ ಬೇಡ್ಕೊಂಡ, ಊಟ ಮಾಡಲೇಬೇಕು ಅಂತ. ಆತನ ಒಂದೇ ಹಠ, ನಾನು ಮಾಡೋದಿಲ್ಲ ಅಂತ ಕೂತ್ಕೊಂಡ. ಯಾಕೆ? ಅನುಜ್ಞಾಂ ವನವಾಸಾಯ ತ್ವತ್ತಃ ಪ್ರಾಪ್ಯೈವ ಸರ್ವಥಾ. ನಾನೇ ವನವಾಸಕ್ಕೆ ಹೋಗಬೇಕು, ಒಪ್ಪಣೆ ಕೊಟ್ಟರೆ ಮಾತ್ರ ಊಟ ಮಾಡ್ತೀನಿ ಅಂತ ಹೇಳಿದ. ಒಪ್ಪಿಗೆ ಕೊಟ್ಟರೆ ಮಾತ್ರ ಊಟ ಮಾಡ್ತೀನಿ. ಒಳ್ಳೆ ನಿರ್ಬಂಧ ಬಂತು ಧರ್ಮರಾಜನಿಗೆ. ಇಲ್ಲಿ ಅಲ್ಲಿ ಪದ್ಧತಿ ಈಗ ಊಟ ಮಾಡೋದಕ್ಕೆ ಯೋಚನೆ ಮಾಡಿಯಾಗಿಲ್ಲ. ಟೈಮ್ ಅಲ್ಲೇ ಕೊಟ್ಟು ಮಾಡಬೇಕೀಗ, ಗೊತ್ತಾಯ್ತು. ಒಳ್ಳೆ ಟ್ರಿಕ್ ಅದು. ಅದಕ್ಕೀಗ ನೀವು ಊಟ ಮಾಡಬೇಕಂದ್ರೆ ಒಪ್ಪಬೇಕಷ್ಟೇ, ಇಲ್ಲೋದ್ರೆ ಇಲ್ಲ. ಜ್ಞಾತ್ವಾ ಸಂಪ್ರಾರ್ಥಯಾಮಾಸ ಅನುಜ್ಞಾಂ ವನವಾಸಾಯ ತ್ವತ್ತಃ ಪ್ರಾಪ್ಯೈವ ಸರ್ವಥ. ನಿನ್ನಿಂದ ವನವಾಸಕ್ಕೆ ಅನುಜ್ಞೆಯನ್ನು ಪಡ್ಕೊಂಡೇ ನಾನು ಭೋಜನ ಮಾಡ್ತೇನೆ ಹೊರತು ಹಾಗೆ ಮಾಡೋದಿಲ್ಲ ಅಂತ ಹೇಳಿದ. ಅನ್ಯಥಾ ನ ಇತಿ ವದನ್ ಧೃತರಾಷ್ಟ್ರ ಶ್ರಮಾನ್ವಿತ. 3 ದಿವಸ ವಯಸ್ಸಾಗಿದೆ, ಸುಸ್ತಾಗಿಬಿಟ್ಟಿದೆ ಪಾಪ. ಹಾಗೆ ಸ್ವಲ್ಪ ಸುಸ್ತಾಗಿ ಹಾಗೆ ವರ್ಕೊಂಬಿಟ್ಟನು. ಏನಾಯ್ತಾಗ? ಉಪವಾಸ ಕೃತಾಂ ಭಾರ್ಯಾಂ ಶಿಶ್ರಿಯೇ ಮೂರ್ಛಿತ ಕ್ಷಣ. ಉಪವಾಸ ಉಪವಾಸದಿಂದ ಭಾರಿ ನೊಂದು ಬಿಟ್ಟಿದ್ದ, ಕೃಶನಾಗಿ ಬಿಟ್ಟಿದ್ದ. ಗಾಂಧಾರಿ ಮೇಲೆ ಹಾಗೆ ಹೊರಕೊಂಡ. ಶಿಶ್ರಿಯೇ ಮೂರ್ಛಿತ ಕ್ಷಣಾತ್. ಬೌಡಿ ಬಂದಾಗಾಯಿತು ಅಂತ ಹೇಳ್ತಾರಲ್ಲ, ಮೂರ್ಛೆ ಬೌಡಿ ಬಂದಾಗ ಆಗೋದು, ಹಾಗೆ ಉಳ್ಕೊಂಡ. ಈಗ ಧರ್ಮರಾಜ ಏನು ಮಾಡಿದ? ಶಂತಮೇನ ಕರೇಣಾಥ ಧರ್ಮಜಸ್ತಂ ಮೃದು ಸ್ಪೃಶನ್ ಶನೈ ಸಂಜ್ಞಾಂ ಅಗಮಯತ್ ಅಬ್ರವೀಚ್ಯ ಸುದುಃಖಿತಃ. ಶಂತಮೇನ ಕರೇಣಾಥ ಧರ್ಮಜಃ ತಂ ಮೃದು ಸ್ಪೃಶನ್ ಶನೈ ಸಂಜ್ಞಾಂ ಅಗಮಯತ್ ಅಬ್ರವೀಚ್ಯ ಸುದುಃಖಿತಃ. ಶಂತಮೇನ, ಶಮ್ ಅಂದರೆ ಸುಖ, ಶಂತಮೇನ ಹಾಯ್ ಅನ್ನಿಸ್ಬೇಕು. ಬೇಸಿಗೆಯಲ್ಲಿರೋದ ತಣ್ಣ ಕೈಲಿ ಮುಟ್ಟಿಬಿಟ್ರೆ ಹೇಗೆ ಅನಿಸುತ್ತೆ? ಬಿಸಿಯಾಗಿ ಒದ್ದಾಡ್ತಿದ್ರೆ ತಣ್ಣ ಕೈ ಮುಟ್ಟಿದ್ರೆ ಅಷ್ಟು ಕೂಲ್ ಅನಿಸುತ್ತೆ. ಧರ್ಮರಾಜ ಮುಟ್ಟಿದ ತಕ್ಷಣ ಒಂದು ಅನುಭವ ಆಯಿತು ಧೃತರಾಷ್ಟ್ರನಿಗೆ. ಭಾರಿ ಸುಖ ಆಯಿತು ಅದನಿಗೆ, ಗೊತ್ತಾಯ್ತಾ?
ಇದು ಎಲ್ಲಿ ಬಂದಿದೆ ಈಗಾಗಲೇ? ಇಂಥ ಪ್ರಸಂಗ ಎಲ್ಲಿ ಬಂದಿತ್ತು? ಶಂತನು ರಾಜ, ಅದಕ್ಕೆ ಶಂತನು ಅಂತ ಆತನಿಗೆ ಹೆಸರು ಹೇಳ್ತಾರೆ. ತಮ್ಮ ಪಟ್ಟಣ ಯಾರೇ ಇರಲಿ, ಎಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂಸ ಸುಖಮಶ್ನುತೆ. ಬಣ್ಣಣ್ಣ ಮುದುಕರು ತುಂಬ ನೊಂದವರನ್ನ ಇದು ಮುಟ್ಟಿಬಿಟ್ರೆ ಸಾಕು, ಅದೇನಾಗ್ತಿತ್ತು, ಹಾಗಾಗಿಬಿಟ್ಟು ಪುನರ್ ಯುವಾಚ ಭವತಿ, ಅವ್ರ ರೋಗ ವಾಸಿಯಾಗಿಬಿಡ್ತಿತ್ತಂತೆ, ತಾರುಣ್ಯ ವಾಪಸ್ ಬರ್ತಿತ್ತಂತೆ. ಅಂಥ ಕೈ, ಅದಕ್ಕೆ ಹಸ್ತಗುಣ ಅಂಬದಕ್ಕೆ ಒಳ್ಳೆ ದೃಷ್ಟಾಂತ ಆತ ವೈದ್ಯ. ಅಶ್ವಿನಿ ದೇವತೆಗಳು ವರ್ಣನ ಮಕ್ಕಳು, ಇವರು ದೇವತೆಗಳವರು, ಅವರ ಅಪ್ಪ, ಇವರು ಸೀನಿಯರ್ ಅಪ್ಪ ಇದ್ದೇವೆ, ಅಪ್ಪ ಅಂತಾರಲ್ಲ ಹಾಗೆ. ಆದ್ದರಿಂದ ಅಂಥ ಸಿದ್ಧಿ ಇತ್ತು ಆತನಿಗೆ, ವರ್ಣನ ಅವತಾರವಾದ್ದರಿಂದ. ವರ್ಣ ನೀರು ಮುಟ್ಟಿದ್ರೆ ತಣ್ಣಗಾಗಲೇಬೇಕಲ್ಲ, ಅದಕ್ಕೇನೆ ಶಂತಮೇನ, ಅದ್ರ ಕೈ ಸ್ಪರ್ಶನೇ ಆಗಿತ್ತು ಅಂತ ಹೇಳ್ತಾರೆ. ಸ್ಪರ್ಶನೇ ಆಗಿತ್ತು. ಇದು ಶಂತನು ವರ್ಣನಾಗಿ ಮಾಡಿದ, ಈತ ಯಮನಾಗಿ ಮಾಡಿದ, ಇಷ್ಟೇ ಡಿಫರೆನ್ಸ್. ಅದರಿಂದ ವಂಶದಲ್ಲಿ ಪರಂಪರೆ ಬಂದಿತ್ತು. ಕೈಗುಣ ಎಂಬ ಹೆಸರು ಬಂದೋಗ್ಬಿಟ್ಟಿದೆ ಆಗಲೇ. ಅವ್ರು ಮುಟ್ಟಿದ್ರೆ ಸಾಕು ಅವರು ವಾಸಿಯಾಗತ್ತೆ ಅನ್ನೋಷ್ಟರ ಮಟ್ಟಿಗೆ ಆ ಡಾಕ್ಟ್ರ್ ಊರಲ್ಲಿದ್ದಾರೆ ಅಂದರೆ ಅರ್ಧ ಜೀವ ಬಂದಾಗ ಲೆಕ್ಕ. ಮುಖ್ಯವಾದ ವೈದ್ಯ ಊರಲ್ಲಿದ್ದಾನೆ ಅಂದರೆ, ಸಿಕ್ಕ ಅಂದರೆ ಇನ್ನೂ ಖುಷಿ, ಬಂದ ಅಂದರೂ ಮುಗಿದೇ ಹೋಯ್ತು, ಇನ್ನೂ ಏನೂ ಮಾಡೇ ಇಲ್ಲ ಅವನು, ವಾಸಿಯಾದ ಲೆಕ್ಕ ಅಂತ ತಿಳ್ಕೊಂಡ್ಬಿಡ್ತಾನೆ. ಆ ರೀತಿ ಧರ್ಮರಾಜರ ಬಗ್ಗೆ ಹೊಸ ಅನುಭವ ಬಂತು ಆತನಿಗೆ. ದುರ್ಯೋಧನ ನೋಡಿದರೆ ಮನಸ್ಸು ಕೆಟ್ಟು ಹೋಗ್ತಿತ್ತು, ನೋಡಿದರೆ ಇದು ಮುಟ್ಟಿದರೆ ತಮ್ಮ ಮನಸ್ಸು ಸರಿ ಹೋಗ್ತಿತ್ತು, ಅಂಥ ಒಂದು ಸಿದ್ಧಿ ಇತ್ತಲ್ಲ ಹೇಳ್ತಾನೆ. ಅನ್ಯಥಾ ನೇತಿ ವದನ್ ಧೃತರಾಷ್ಟ್ರ ಶ್ರಮಾನ್ವಿತ ಉಪವಾಸಕೃಶೋ ಭಾರ್ಯಾಂ ಶಿಶ್ರಿಯೇ ಮೂರ್ಛಿತ ಕ್ಷಣಾತ್ ಶಂತಮೇನ ಕರೇಣಾಥ ಧರ್ಮಜಸ್ತಂ ಮೃದುಸ್ಪೃಶನ್ ಶನೈ ಸಂಜ್ಞಾಮಗಮಯತ್ ಅಬ್ರವೀಚ್ಯ ಸುದುಃಖಿತ. ಆಗ ನಿಧಾನ ಎಚ್ಚರ ಬಂತು. ಮತ್ತೆ ಮುಟ್ಟಿದ ತಕ್ಷಣ ಆ ವ್ಯವಹಾರ ಕೂಡ ಇದು ಮಾಡ್ತಾರಲ್ಲ, ಎಚ್ಚರ ತಕ್ಷಣ ನೀರು ಸುರಿತಾರೆ, ಅವಾಗೇನಾಗುತ್ತೆ, ಎಚ್ಚರ ಬರುತ್ತೆ. ಅದು ಎಚ್ಚರ ಬರೋರು ಕೋಮಕ್ಕೆ ಹೋಗಿದ್ದಾರೆ ಅಂತ ಅರ್ಥ. ಸಾಮಾನ್ಯ ನೀರು ಹಾಕಿ ಎಚ್ಚರ ಬರೋ ಪದ್ಧತಿ ಇದೆ. ಕುಂಭಕರ್ಣನ ತಲೆಯ ಕಿವಿ ನೀರು ಹಾಕಿದ್ರೆ ಎಚ್ಚರ ಆಯಿತು ಅವನಿಗೆ. ಕುಂಭಕರ್ಣನಿಗೆ ಕೂಡ ಎಚ್ಚರ ಆಗಿದ್ದು ಯಾವಾಗ, ಕೊಡಗಟ್ಟಲೆ ನೀರು ಸುರಿದೆಲ್ಲ ಮಾಡಿದಾಗ. ಅದೊಂದು ಒಂದು ಅಂಗ, ಅದು ಒಂದು. ಇನ್ನೂ ಕೆಲವು ಕಾರಣ ಇದೆ, ಮುಖ್ಯವಾದ ಅದೊಂದು. ಶನೈ ಸಂಜ್ಞಾಮಗಮಯತ್ ಅಬ್ರವೀಚ್ಯ ಸುದುಃಖಿತ ಪುರಸ್ಕೃತ್ಯ ಯೋತ್ಸುಂಚ. ಇದನ್ನೆಲ್ಲ ಹಿಡಿದ ಎಚ್ಚರ ಆಯಿತು. ಅದು ಧರ್ಮಾದಿನ ಈತರಿಂದ ಧರ್ಮಾದಿನ ದುಃಖನೇ ಜಾಸ್ತಿ ಆಗಿಬಿಟ್ಟಿದೆ. ಏನು ನಾನು ಏನಾರು ಮಾಡಿದ್ದು, ನನಗೆ ತೊಂದರೆ ಆಯಿತಾ ಅದೆಲ್ಲ ಕೇಳ್ತಾರೆ. ಯಾರು ಸರಿಯಾಗಿ ನಡ್ಕೊಳ್ಳಿಲ್ವಾ, ಏನೋ ತಪ್ಪಾಯ್ತಾ ನನ್ನಿಂದ, ಇದನ್ನು ಶುರು ಮಾಡ್ತಾನೆ ಫಸ್ಟ್ ಆತ. ಏನೂ ಆಗಿಲ್ಲ ಮಾರಾಯ ಅಂತ ಭಾರಿ ಕನ್ವಿನ್ಸ್ ಮಾಡ್ತಾನೆ. ಆದರೂ ಸುದುಃಖಿತ, ಭಾರಿ ದುಃಖ ಪಡ್ತಾನೆ. ಒಂದು ಕೆಲಸ ಮಾಡು, ಧರ್ಮರಾಜ ಈ ಮಾತು ಕೇಳಬೇಕು, ಇಂಥ ಮಾತಾಡಲಿಕ್ಕೆ ಎಷ್ಟು ದೊಡ್ಡವರಾಗಿರ್ಬೇಕಾದ್ರೆ. ಧರ್ಮರಾಜ ಮಾತಾಡಬೇಕಾದ್ರೆ ನೋಡು, ನಿನ್ನೆಲ್ಲ ವಿಷಯ ಸರಿ, ನೀನು ಊಟ ಗೀಟ ಮಾಡಿಬಿಡು, ವನಕ್ಕೆ ಹೋಗ್ಬೇಕು, ನೀನು ಹೋಗಬೇಡ, ವನಕ್ಕೆ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಯಾರು ಹೇಳ್ತಾರೆ ಮಾತಾಡಲ್ಲೇನು, ನಾನು ಹೋಗ್ತೀನಿ ವನಕ್ಕೆ, ನಿನ್ನ ಪರ ನಾನು ತಪಸ್ಸು ಮಾಡ್ತೇನೆ, ನಿನ್ನ ಪರ ನಾನು ತಪಸ್ಸು ಮಾಡ್ತೇನೆ. ಯೂತ್ ನಿನಗೆ ರಾಜ್ಯ ನಿಂದೆ, ರಾಜ್ಯ ನಿನ್ನ ಕೊಡು. ಯೂತ್ಸು ಇದ್ದಾನೆ ಇನ್ನೊಬ್ಬ, ಅವನಿಗೆ ಕೊಟ್ಬಿಡ್ತೀವಿ, ಪಟ್ಟಾಭಿಷೇಕ ಮಾಡಿಬಿಡ್ತೀವಿ. ರಾಜ್ಯ ಬಿಡಲಿಕ್ಕೆ ಯಾವಾಗಲೂ ತಯಾರು. ಆತನ ಧರ್ಮ ಮುಖ್ಯವಾಗ್ತೈತೆ ಎಲ್ಲದಕ್ಕಿಂತ. ಯಾವುದಕ್ಕಿಂತ ಮುಖ್ಯ, ಧರ್ಮ ಮುಖ್ಯ ಆಗ್ತೈತೆ. ನಮಗೆ ಧರ್ಮ ಬಿಟ್ಟರೆ ಧನ ಮುಖ್ಯ ಆಗಿಬಿಡುತ್ತದೆ, ಅವಾಗ ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಹಾಂ ಅವ್ರದ್ದೆಲ್ಲ ಏನು ಗೊತ್ತಾ, ಒಂದು ಸ್ಟೇಜ್ವರೆಗೂ ಆಯಿತು. ಇದು ಲೈಫೇ ಹೀಗೆ. ಧರ್ಮರಾಜ ಯಾವಾಗಲೂ ಕರುಣಾಡು, ಯಾರೇ ಬರಲಿ ಏನೇ ಆಗಲಿ ನಮ್ಮದೇ ತಪ್ಪು ಆ ಥರ ಯೋಚನೆ ಮಾಡ್ತಿದ್ದೆ ಹೊರತು ಇದು ಇವ್ರ ತಪ್ಪು ಇನ್ನೊಬ್ಬರು ಹಾಕೋದು ಪದ್ಧತಿ ಇಲ್ಲ. ಅದು ಭಾಳ ಮುಖ್ಯ. ಅದು ಪುರಸ್ಕೃತ್ಯ ಯೂತ್ಸುಂ ತ್ವಂ ಕುರು ರಾಜ್ಯಂ ಅಕಂಟಕಂ. ಈ ರಾಜ್ಯಕ್ಕೆ ಏನು ಸಮಸ್ಯೆನೇ ಇಲ್ಲ, ನೀನು ಯೂತ್ಸಿನ ಪಟ್ಟಾಭಿಷೇಕ ಮಾಡ್ತೇನೆ, ನೀನು ದೊಡ್ಡವರು, ನೀನಿದ್ದು ಬಿಡು, ನೀನೇ ರಾಜ, ನೀನು ಕಣ್ಣಿಲ್ಲ ಆದ್ದರಿಂದ ರಾಜ್ಯ ಅವ್ರು ಭಾರ ಮಾಡ್ತಾನೆ. ನಾವೆಲ್ಲ ಒನಕ್ಕೆ ಹೋಗಿಬಿಡ್ತೀವಿ. ಹೋಗ್ಬಿಟ್ಟು ಏನು ಮಾಡ್ತೀವಿ ನಾವು, ನಿನ್ನ ಪರ ತಪಸ್ಸು ಮಾಡ್ತೀವಿ. ಆಯಿತಾ ನೋಡಿ, ವಯಮೇವ ನಾವು 5 ಜನನೂ ಹೋಗಿಬಿಡ್ತೇವೆ. ತ್ವದರ್ಥಾಯ ನಿನಗೋಸ್ಕರವಾಗಿ ಕುರ್ಮಃ ಸರ್ವೇ ತಪೋವನೆ, ನಿನಗೋಸ್ಕರ ವರದಲ್ಲಿ ತಪಸ್ಸನ್ನು ಮಾಡ್ತೇವೆ ನಾವು. ಈ ಮಾತನ್ನು ಯಾರು ಹೇಳಿದ್ರು ನೆನಪಿದೆಯಾ? ಇಂಥದ್ದೇ ಮಾತು ಯಾರು ಹೇಳಿರ್ತಾರೆ? ಬಂದಿದೆ. ಹಾಂ ಏನಪ್ಪ ಏನು ಬಂದಿದೆ? ಹಾಂ ಭರತ ಹೇಳ್ತಾನೆ, ರಾಮ ವನವಾಸಕ್ಕೆ ನಾನು ಹೋಗ್ತೀನಿ ವನವಾಸಕ್ಕೆ. ಇವರು ತಯಾರಾಗೇ ಬಂದಿದೆ, ಜಟಾದಷ್ಟೇ ಬಂದುಬಿಟ್ಟಿರ್ತಾರೆ, ರೆಡಿ ನಾನೀಗ, ನೀನು ರಾಜ್ಯ ಆಡೋ ನಾನು ಮಾಡಿ ಹೋಗ್ತೇನೆ ಅಂದರೆ ಸಣ್ಣವ್ರು ಮಾಡಿದ್ರೆ ದೊಡ್ಡವ್ರು ಮಾಡಿದ್ರೆ ಪುಣ್ಯ ಬರುತ್ತೆ. ಹಿಂದೆ ಹೇಳಿದ್ದು ಯಾರು ಹೇಳಿದ್ದಾರೆ ನೆನಪಿ? ಇವತ್ತು ಇನ್ನೊಂದು ಪ್ರಾಬ್ಲಮ್ ಶುರುವಾಯಿತು. ಸಣ್ಣವ್ರು ಮಾಡಿದ್ರೆ ದೊಡ್ಡವ್ರಿಗೆ ಪುಣ್ಯ ಬರುತ್ತೆ. ಯಾರು ಹೇಳಿದ್ದಾರೆ ಈ ಮಾತನ್ನು? ಎಲ್ಲ ಔಟ್ ಆಫ್ ಸಿಲೆಬಸ್ ಯಾವುದಕ್ಕೆ ಕೇಳ್ತಾ ಇಲ್ಲ, ಎಲ್ಲ ಸಿಲೆಬಸ್ನಲ್ಲಿ ಎಲ್ಲಿದೆ ಅದು? ಯಾರನ್ನು ಕೊಲ್ಲಬೇಕೆ, ಯಾವ ಯುದ್ಧದೊಳಗೆ? ಇವತ್ತು ಪ್ರಾಬ್ಲಮ್ ಜಾಸ್ತಿ ಆಗಿಬಿಡುತ್ತೆ ಮತ್ತೆ.
ಯಾರು ಯಾರಿಗೆ? ಭೀಷ್ಮಾಚಾರ್ಯರಿಗೆ. ಅಲ್ಲ 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 ತೂಬರ ಅಂತ ಕರ್ಣ ಕರೆದಿದ್ದಾರೆ. ನಾನು ಕೊಲ್ಲಬೇಕೀಗ, ನಾನು ಕೊಂದ್ರೆ ಪ್ರತಿಜ್ಞೆ ಹೋಗ್ತದೆ. ಈಗ ಹೇಳಿ ನೀನು ಕೊಲ್ತೀವೋ ನಾನು ಕೊಲ್ಲು ಅಂತ ಹೇಳಿದಾಗ, ಇಲ್ಲ ನೀನು ಕೊಂದರೆ ನನ್ನ ಪ್ರತಿಜ್ಞೆ ಹೋಗಿಬಿಡ್ತಾರೆ, ನಾನು ಕೊಲ್ತೇನೆ. ನಾನು ಸಣ್ಣವನಾದ್ದರಿಂದ ಶಿಷ್ಯಕೃತಂ ಗುರುಕೃತಂ ಭವತಿ. ನಿನ್ನ ಪ್ರತಿಜ್ಞೆ ನನ್ನ ಪ್ರತಿಜ್ಞೆ ನಡೆಯುತ್ತಾ, ಆದ್ದರಿಂದ ನನಗೆ ಅವಕಾಶ ಕೊಡು ಅಂತ ಕೇಳುತ್ತಾ. ಇದು ಅರ್ಥ ಮಾಡಿಕೊಂಡ್ರೆ ಮಕ್ಕಳಿಗೆ ಕೊಂಡಿಗೆ ಹಾಕಬೇಕು ದುಡ್ಡನ್ನ. ನೀವು ಹಾಕಿಬಿಟ್ರೆ ಮಗು ಜೋರಗಳಿಗೆ ಶುರು ಮಾಡಿಬಿಡುತ್ತೆ, ಬಿಡೋದೇ ಇಲ್ಲ. ಅದ್ರ ಕೈಲಿ ಹಾಕಿಸ್ಬಿಟ್ರೆ ಏನಾಯ್ತು? ಈಗ ನಾನು ಹಾಕಿದೆ ಸಮಾಧಾನ ಅದಕ್ಕೆ ಗೊತ್ತಾಯ್ತು. ಇವರಿಗೆ ದುಡ್ಡು ಇವ್ರದ್ದು, ಇಬ್ಬರು ಹಾಕಿದಾಗ ಆಗಲಿಲ್ಲ. ಈಗ ಅಕಸ್ಮಾತ್ ಇವ್ರು ಹಾಕಿಬಿಟ್ರೆ ಮಗು ಗಲಾಟೆ ಮಾಡೋದು. ಅದು ಸಣ್ಣವ್ರು ಮಾಡಿದರೆ ದೊಡ್ಡವ್ರು ಮಾಡಿದಾಗ ಲೆಕ್ಕ. ಅರ್ಥ ಆಯ್ತಾ? ಕೆಲವನ್ನ ದೊಡ್ಡವ್ರು ಮಾಡಿ ಸಣ್ಣವ್ರು ಮಾಡಿದ ಲೆಕ್ಕ ಉಲ್ಟಾ ಪಲ್ಟ. ಕೆಲವು ದೊಡ್ಡ ದೊಡ್ಡ ಕಾರ್ಯ ಯಜಮಾನರು ಯಾರು ಕೊಡಬೇಕು? ದೊಡ್ಡವರೇ ಕೊಡಬೇಕು. ಕೆಲವಕ್ಕೆ ಚಿಕ್ಕವರೇ ಕೊಡಬೇಕು. ಧರ್ಮ ಸೂಕ್ಷ್ಮ, ಅದು ಮೆಕ್ಯಾನಿಕಲಿ ಫಾಲೋ ಮಾಡಿದ್ರೆ ತಪ್ಪಾಗತ್ತೆ. ಕೆಲವಕ್ಕೆ ದೊಡ್ಡವರಿಗೆ ಪ್ರಾಧಾನ್ಯ, ಕೆಲವರಿಗೆ ಚಿಕ್ಕವರಿಗೆ ಪ್ರಾಧಾನ್ಯ. ಇಲ್ಲಿ ನಾನು ಸಣ್ಣವನಾದ್ದರಿಂದ ಮಗ, ನಾನು ನಿನಗೆ ದೊಡ್ಡಪ್ಪ ಆದ್ದರಿಂದ ನಾನು ಮಾಡ್ತೇನೆ. ಅಲ್ಲಿ ಆತ ನಾನು ತಮ್ಮ, ಭರತ ನಾನು ತಮ್ಮ, ಅದು ನಾನು ಮಾಡ್ತೇನೆ. ನೋಡು ಬಾಯಿ ಮಾತಿ ಬಂದಿಲ್ಲ, ರೆಡಿಯಾಗಿ ಬಂದುಬಿಟ್ಟಿದ್ದೆ ನಾನು, ನೀನು ಈ ಕಡೆ ಆ ಕಡೆ ಅಂತ ಹೇಳ್ತಾರೆ. ಆಗ ರಾಮದೇವ್ರು ಹೇಳ್ತಾರೆ, ಆಯಿತು ಬರ್ತೇನೆ, ಈಗಲ್ಲ. ಅದು ಅಲ್ಲಿವರೆಗೂ ರಾಮದೇವ್ರು ಏನು ಹೇಳಿರೋದಿಲ್ಲ. 14 ವರ್ಷ ಬರ್ತೇನೆ ಅಂತ ಹೇಳಿದ್ದಾರೆ. ಈಗ ಅಲ್ಲಿಗೆ 14 ವರ್ಷ ಆಮೇಲೆ ಬರ್ತೇನೆ ಆಯ್ತು ಅಂತ ಹೇಳಿದ್ದಾರೆ. ಅದು ಭರತನ ಮಾತು ಎಷ್ಟು ಇಂಪಾರ್ಟೆಂಟ್ ಇದೆ. ಎಲ್ಲ ನೋಡಿದರೆ ಆ ಸಂಸ್ಕಾರನೇ ಬೇರೆ. ಅದು ಕಥೆ ಸಂಸ್ಕಾರ ಅಲ್ಲ, ಕಥೆಯಿಂದಿನ ತತ್ವ ಭಾಳ ದೊಡ್ಡ ಸಂಸ್ಕಾರ. ಅವೆಲ್ಲ ಮಧ್ಯೆ ಮಧ್ಯೆ ನಡೀತಿದ್ರೆ ಗಲಾಟೆಗಳು ಬರೋದೇ ಇಲ್ಲ. ಅದು ಹೋಗಿದ್ದು ಬರೀ ಗಲಾಟೆ, ಹೊಡೆದಾಟ ಬಡದಾಟ. ಕಲಿಯುಗದಲ್ಲಿ ಅದು ಬಂದರೆ ಪಜಿತಿ ಆಗುತ್ತೆ ಅಂತ ಅದು ಬರದಂತೆ ಮಾಡಿಬಿಡ್ತಾರೆ. ಪಾಠ ಪ್ರವಚನ ನಡಿಬಾರ್ದು, ನಡೆದರೆ ಯಾರು ಕೇಳಬಾರ್ದು, ಮೈಕ್ ಸರಿ ಇರಬಾರ್ದು. ಗೊತ್ತಾಯ್ತಾ? ಹೋದರೆ ಎಲ್ಲಿ ಹೋದರೂ ಕೂಡ ಮೈಕ್ ಶುರುವಾಯ್ತು, ಉಪನ್ಯಾಸ ಬೋದೋಗಿರುತ್ತೆ ಮೈಕ್. ಅಲ್ಲಿವರೆಗೆ ಸುಮ್ಮನೆ ಕೂತಿರ್ತಾರೆ, ಆಮೇಲೆ ಶುರು ಮಾಡ್ತಾರೆ. ಅದು ಮುಗಿಯೋವರೆಗೂ ಕೈ ಅಂತಲೇ ಇರುತ್ತೆ. ಅದು ಮುಗಿದ ತಕ್ಷಣ ಅವರು ಬಿಟ್ಟು ಮತ್ತೆ ಬರೋ ದಿವಸ ಅದೇ ಸಂಭ್ರಮಿಸ್ತದೆ. ಆಮೇಲೆ ರಿಪೇರಿ ಮಾಡೋದಿಲ್ಲ. ಈ 199 ಪಾಲು ದೊಡ್ಡ ದೊಡ್ಡ ಫಂಕ್ಷನ್ ಹಾಗೆ ಮಾಡಿಬಿಡ್ತಾರೆ. ಅಂತ ಮೊದಲಿಂದ ಹೀಗೆ ನಡೆದಿರೋದು ಕಲಿಯ ಒಂದು ವೈಶಿಷ್ಟ್ಯ. ತಪ್ಪು ಇವ್ರದಿರ್ಬೋದು, ಯುಗದ ಒಂದು ಪರಿಣಾಮ ಇದೆ. ರಾತ್ರಿ ಎಡವೋದು ಜಾಸ್ತಿ ಅಂತಾರಲ್ಲ ಹಾಗೆ. ಏನು ಹೇಳಿ? ಏನು? ಹಾಂ 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 ಯಾರಿಗೆ? ಯಾರಿಗೆ? ಧರ್ಮರಾಜ ಮಾಡ್ತಾಯಿರೋದು. ಸರಿ ಸರಿ ಹಾಂ ಸರಿ 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 ಅಲ್ಲಿ ನೋಡಿ, ಅಕಂಟಕಂ ಪದ ಉಪಯೋಗಿಸ್ತಾರೆ. ಅಕಂಟಕಂ. ಈಗ ರಾಜ್ಯಕ್ಕೆ ಸಮಸ್ಯೆ ಇಲ್ಲ. ಈಗ ಯಾರು ಹಾಂ ಮುಂದೆ ಆಗ್ಬೋದು, ಬಟ್ ಈಗ ನನ್ನ ಕೆಲಸ ಅರ್ಜೆಂಟಾಗಿ ಕೆಲಸ. ನೀನು ರಾಜ ಅವನು ಯೋಚಿಸಿದ ಜವಾಬ್ದಾರಿ ಬಿಟ್ಟು ಹೋಗ್ತಾಯಿದ್ರು. ಯೋಚಿಸ್ ಕೊಡ್ತಾ ಇದ್ದೀರಿ ನಾವೀಗ. ದೊಡ್ಡ ಶತ್ರುಗಳು ಯಾರೂ ಇಲ್ಲ. ಯೂಸು ಇದ್ದಾನಲ್ಲ, ಯೂಸು ಒಬ್ಬನು ಉಳ್ಕೊಂಡಂತ ಅಷ್ಟು ಮಗ ಇದ್ದಾನಲ್ಲ, ಅವನು ಬಿಟ್ಟು ಹೋಗ್ತೀವಲ್ಲ. ಅವನಿರ್ತಾನೆ, ನೋಡ್ಕೊಂಡಿರ್ತಾನೆ. ರಾಜಕತೆ ಮಾಡ್ತಾಯಿಲ್ಲ ನಾವೀಗ. ಅವನು ಸಮರ್ಥ ಇದ್ದಾನೆ, ನಿನ್ನ ಮಗನಾಗಿದ್ದಾನೆ, ನೋಡ್ತಾನೆ ಅಷ್ಟೇ. ನಮಗೆ ನೀನು ನೋಡಿ ಉದ್ಧಾರ ಆಗೋದು ನನಗೆ ಮುಖ್ಯ. ಈಗ ಅಲ್ಲಿ ಸೆಂಟಿಮೆಂಟಲ್ ಇಲ್ಲ ಅಂತಲ್ಲ, ಧರ್ಮರಾಜ ಪರ್ಫೆಕ್ಟ್ ಸರಿ ಅಂತಲ್ಲ, ಬಟ್ ಈ ಮಾತಾಡೋದಕ್ಕೂ ಭಾರಿ ಗ್ರೇಟ್ ಇರಬೇಕು. ಅರ್ಜುನ ಕೂಡ ಏನು ಹೇಳ್ತಾನೆ ಈ ಮಾತನ್ನು? ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ. ಭೀಷ್ಮಾದಿಗಳನ್ನು ಕೊಂದು ರಾಜ್ಯಭಾರ ಮಾಡೋದಕ್ಕಿಂತ, ಗೊತ್ತಾಯ್ತಾ, ಭಿಕ್ಷೆ ಬೇಡೋದು ವಾಸಿ ಅಂತ ಹೇಳ್ತಾ. ಇವೆಲ್ಲ ದೊಡ್ಡ ಸಂಸ್ಕಾರದ ಮಾತು, ಎಲ್ಲರಿಗೂ ಆಡ್ಲಿಕ್ಕೆ ಬರೋದಿಲ್ಲ ಅವನ್ನ. ಗೊತ್ತಾಯ್ತಾ? ಅಂಥ ಮಾತನ್ನು ಅರ್ಥ ಬೈದಬೇಕೆಲ್ಲ ಬೈತಾರೆ. ಕಳ್ತಾರೆ ಬದುಕಿದ್ದು ಭಿಕ್ಷೆ ಬೇಡ ಹೋಗಯ್ಯ ಅಂತ ಹೇಳ್ತಾರಲ್ಲ ಹಾಗೆ. ಆ್ಯಕ್ಚುಲಿ ಭಿಕ್ಷೆ ಬೇಡಬಾರ್ದು ರಾಜರು. ಆದರೆ ಇಷ್ಟು ಜನ ದೊಡ್ಡವ್ರನ್ನ ಕೊಂದು ಅವರು ನಾವು ಅನುಭವಿಸ್ತಾ ಇದ್ದರೆ ಹೇಳ್ತಾರೆ ಎಂಥದ್ದು ಅದೆಲ್ಲ ಕೂಡ ರಕ್ತ ಮೆತ್ತಿರೋದು ಅಂತ ಹೇಳ್ತಾರೆ. ಇನ್ನೊಬ್ಬರನ್ನು ನೋಯಿಸ್ಬಿಟ್ಟು ತೊಗೊಂಡಾಗ ಅದ್ರ ಹಿಂದೆ ನೋವಿರ್ತದೆ ಅವ್ರದ್ದು. ಅವ್ರ ನೋವು ನಮ್ಮನ್ನು ಕಾಡ್ತದೆ. ಆ ರೀತಿ ಆಗಬಾರ್ದು. ಈ ವ್ಯಾಲ್ಯೂಸ್ ಭಾರಿ ದೊಡ್ಡದು. ಒಬ್ಬ ರಾಜನಾಗಿ ಮಾತಾಡೋದು, ವ್ಯಕ್ತಿಯಾಗಿ ಮಾತಾಡೋದು ಎಲ್ಲದರ ಹಿಂದುಗಡೆಗೆ ಪಿತೃದೇವ ಒಂದು ಧರ್ಮನ ಪಾಲನೆ ಮಾಡೋಕ್ಕೆ ಕೊಟ್ಟಿದ್ದಾನೆ ಅಂತ ಅದನ್ನು ತೋರ್ಸೋಕ್ಕೆ ಕೊಡ್ತಾರೆ. ಆ ಸಾಲ ಹೇಗೆ ಮಾಡ್ತಾರೆ ಮುಂದಿನ ವಿಚಾರ ಬೇರೆ. ಆ ಮಟ್ಟಕ್ಕೆ ಹೋಗ್ತಾರಲ್ಲ, ಭಾರಿ ದೊಡ್ಡದು. ಬೇಡಪ್ಪ ನೀನೇ ತಗೋ, ಈ ಮಾತಾಡೋರು ಸುಲಭದ ಮಾತಲ್ಲ. ಆ ರೀತಿ ನಡೆದ್ರೆ ಗಲಾಟೆಗಳು ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ವಯಮೇವ ತ್ವದರ್ಥಾಯ ಭರತ ಮಾಡಿದ್ದು 100%. ಅದು ಭರತ ಮಾಡಿದ್ದು 100%. ಯಾಕಂದ್ರೆ ಬೆಟ್ರಿಗೆ ಕೊಡ್ತಾ ಇದ್ದಾನಂತ, ಈತ ಬೆಟ್ರಿ ಕೊಡ್ತಾ ಇಲ್ಲ. ಆದರೆ ಒಂದು ಕಳಕಳಿ ಏನು ಅಂದರೆ, ಈ ವಯಸ್ಸಲ್ಲಿ ಏನು ಕಷ್ಟಪಡ್ತಾನೆ ಮನುಷ್ಯ ಪಾಪ. ಈ ವಯಸ್ಸಲ್ಲೇ ಇದೆ. ಈ ಸ್ವಂತ ತಂದೆ ತಾಯಿ ಬಗ್ಗೆ ಅವ್ರು ನಮಗೆ ಕಷ್ಟ ಕೊಡ್ತಾರೆ ಅಂತ ಹೊರಗೆ ಹಾಕಿಬಿಡ್ತಾರಲ್ಲ, ಅದು ಹೋಲಿಸಿದಾಗ ಎಷ್ಟು ಡಿಫ್ರೆಂಟಾಗಿ ಕಾಣುತ್ತೆ. ಅಲ್ಲೇನ ಎಷ್ಟೋ ಜನ ಅಂಥವ್ರೆ ಭಾರಿ ಕಾಟ ಕೊಡ್ತಾರೆ ವಯಸ್ಸಾದವರು, ವೃದ್ಧಾಶ್ರಮ ಸೇರಿಸ್ಬಿಡ್ತೀವಿ ಅಂತ ಹೇಳಿದರೆ, ನೀನೇ ಮಾಡೇ ಕಾಟ ಕೊಟ್ಟಿಲ್ವ ಅವರು? ಅವ್ರ ಕಾಟ ಎಷ್ಟು ದಿವ್ಸ ಕೊಡ್ತಾರೆ? ವಯಸ್ಸಾಗಿದೆ, ಅವ್ರು ಎಷ್ಟು ದಿವ್ಸ ಕಾಟ ಕೊಟ್ಟಿರ್ತಾರೆ ಅವರು. ಆದ್ದರಿಂದ ಅವ್ರ ಮಾತುಗಳೆಲ್ಲ ತುಂಬ ತಪ್ಪದು. ಇಂಥ ಮಾತು ಕೇಳಿದಾಗ ಕೆಲವು ವಿಷಯದ ಬಗ್ಗೆ ಒಳ್ಳೆ ಒಂದು ಬಿಡಿತು ಜಾಸ್ತಿ ಆಗುತ್ತೆ. ಅದೇನು ಸಣ್ಣ ಪುಟ್ಟ ರಾಜ್ಯ ಕೊಡ್ತಾ ಇಲ್ಲ, ಭಾರಿ ದೊಡ್ಡ ರಾಜ್ಯ ಬಿಟ್ಟು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ
ಇವತ್ತು ಎಷ್ಟೊತ್ತಲ್ಲಿ ಪೇಪರಲ್ಲಿ ನೋಡ್ತೇವೆ, ತಣ್ಣ ಇದಕ್ಕೋಸ್ಕರ ಅಣ್ಣನ ಕೊಲೆ, ಕುಡಿದಕ್ಕೆ ಕೊಡಲಿಲ್ಲ ಅಂತ ಅಪ್ಪನ ಕೊಲೆ, ಕುಡ್ಲಿಕ್ಕೆ ದುಡ್ಡು ಕೊಡಿ, ದುಡ್ಡು ಬಾ ಬರ್ತದೆ. ಅದು ಅಕ್ಷರೇ ಕುಡಿದಕ್ಕೆ ತಂದೆನೂ ಕೊಂದೇ ಬಿಡೋದೆ, ತಾಯಿನೂ ಕೊಂದುಬಿಡೋದೆ. ಅದು ಎಷ್ಟು ಮೂರ್ಖರಿದ್ದಾರೆ, ಯಾರು ಹೇಳೋರು ಕೇಳೋರು ಇಲ್ಲೇ ಇಲ್ಲ, ಮುಗಿಸಿ ಹೋಯ್ತು, ಸುದ್ದಿ ಮುಚ್ಚೋಗ್ಬಿಡುತ್ತೆ. ಯಾಕೆ ಆಗುತ್ತೆ ಹಾಗೆಲ್ಲ ಅಂತ ಯೋಚನೆ ಮಾಡಿದರೆ ಆಗೊಂದು ಸಮಯ. ದುಡ್ಡು ಕಾಸು ಎಷ್ಟು ಕೊಟ್ಟರು ಕೂಡ ಮನುಷ್ಯರು ಮನೆ ಯಾವುದೋ ಕೆಲಸ ಕರ್ಕೊಂಡು ಮೇರಿರ್ತಾರೆ. ಎಷ್ಟು ದುಡ್ಡು ಕೊಟ್ಟರು ಕೂಡ ಉಪಯೋಗ ಇಲ್ಲ. ಕೆಲಸ ಕೊಟ್ಬಿಟ್ರೆ ಏನಾಗುತ್ತೆ ಅವನಿಗೆ? ಜೀವನ ಪೂರ್ತಿ ಬದುಕ್ತಾನೆ. ಎಷ್ಟು ದುಡ್ಡು ಕೊಡ್ಬೋದು ನೀವು ಕೊಟ್ಟರೆ? ಊಟ ಎಷ್ಟು ಹಾಕ್ಬೋದು? ದಿವಸ ಊಟ ಹಾಕೋಕ್ಕಾಗತ್ತಾ? ಎಷ್ಟು ಕೊಟ್ಟು ಮಾಡಿ ಅಡುಗೆ ಮಾಡಿ ಹೇಳೋಕ್ಕಾಗತ್ತೆ? ಅಡುಗೆ ಮಾಡಿಟ್ರೆ ಹ್ಯಾಕೆ ಕೊಡಿಯುತ್ತೋ, ಹಳಸೋಗ್ಬಿಡುತ್ತೋ, ದುಡ್ಡು ಕೂಡ ಖಾಲಿ ಆಗಿಬಿಡುತ್ತೆ. ಕೆಲಸ ಅಂತ ಕೊಟ್ಟರೆ ಏನಾಗುತ್ತೆ? ಅದು ಕೊನೆವರೆಗೂ ಇರುತ್ತೆ. ಅದೇ ಮಕ್ಕಳಿಗೆ ಎಷ್ಟು ಆಸ್ತಿ ಕೊಟ್ಟರು ಕೂಡ ಅದು ಉಳಿಸ್ಕೊಳ್ತಾರೆ ಗ್ಯಾರಂಟಿ ಕೂಡ ಇಲ್ಲ. ವಿದ್ಯೆ ಕೊಟ್ಟರೆ ಏನಾಗುತ್ತಾಗ? ಆಸ್ತಿ ಉಳಿಸ್ತಾರೆ, ತಾನೇ ಬೆಳೆಸ್ತಾನೆ ಕೂಡ. ಅದು ಯಾವುದನ್ನು ಕೊಡು, ವಿದ್ಯಾಧಾನ ಸರ್ವಧಾನ ಪ್ರಧಾನ. ತುಂಬ ಜನ ಆಸ್ತಿ ಕೊಡೋದು ಅಂದರೆ ಇದನ್ನು ಕೊಡೋದು, ಮನೆ ಕೊಡೋದು, ಇದು ಆಸ್ತಿ ಕೊಡೋದಲ್ಲ. ವಿದ್ಯೆ ಕೊಟ್ಟರೆ ಆಸ್ತಿ ಕೊಟ್ಟಾಗ ಲೆಕ್ಕ. ಹೌದು, ಅದೇ ಹೇಳ್ತಿರೋದು. ಆತನ ಏನಿದೆ ಅಂದರೆ ಮಿಕ್ಸ್ ಆಗಿದೆ ಆತನಿಗೆ. ಒಂದು ಗೌರವ ಧರ್ಮ ಎರಡೂ ಇದೆ. ಅಲ್ಲಿ ಭಾರಿ ಕಷ್ಟಪಡ್ತಾನಲ್ಲ ಅಂತ ಹೇಳ್ಬಿಟ್ಟು ಈ ಆಸ್ಪೆಕ್ಟ್ ನೋಡ್ತಾ ಇಲ್ಲ ಆತ, ಈ ಆಸ್ಪೆಕ್ಟ್ ನೋಡ್ತಾ ಇಲ್ಲ. ಈಗ ಏನಾಗುತ್ತೆ ನೋಡಿ, ಅದಕ್ಕೇ ಇಷ್ಟೇ ಸರಿಯಾಗಿದ್ದು ಏನಾಗ್ತಿತ್ತು? ಇಷ್ಟು ಸರ್ವಾದ ಮಾಡಿ ಸರಿಯಾಗಿಬಿಟ್ಟಿದ್ರೆ ಏನಾಗ್ತಿತ್ತು? ಈಗ ಅಲ್ಲಿ ಮುಗಿದೋಗ್ತಿತ್ತು ಕತೆ. ಅವ್ರು ಹೋಗ್ಬಿಡ್ತಿದ್ರು, ರಾಜ್ಯ ಆಡ್ತಿದ್ದ. ದುರ್ದಾತ ಒಪ್ಕೊಳ್ಳೋ ಪೈಕಿ ಆ್ಯಕ್ಚುಲಿ ಇದನ್ನು ಒಪ್ಕೊಂಡ್ಬಿಡ್ತಿದ್ವಿ ಮಾತನ್ನು. ಯಾಕೆ ಒಪ್ಕೋತಾ ಇಲ್ಲ? ವಿದುರ ಎಲ್ಲ ಹೇಳಿಬಿಟ್ಟು ಬಿಡಿಸಿ ಹೇಳಿದ್ದಾರೆ ಈಗಾಗಲೇ. ಗೊತ್ತಾಯ್ತಾ? ಈಗ ಮಾಡಿ ದೊಡ್ಡ ತಪ್ಪು ಮಾಡ್ತಿದ್ದಿ ಅಂಥೇಳಿ. ಇಲ್ಲವ್ರು ಒಪ್ಪೋ ಪೈಕಿ ಆತೇನೋ ದೊಡ್ಡದಿದ್ದಲ್ಲ. ಇನ್ನು ಕಾಡಿಗೆ ಹೋಗಕ್ಕೆ ಒಪ್ಪಿಲ್ಲ, ಪಾಂಡವ್ರನ್ನ ದ್ಯೂತಕ್ಕೆ ಒಪ್ಪಿಲ್ಲ. ಕರೆದಿದ್ದಿತ್ತೇ ಸಿಗ್ನೇಚರ್ ಇತ್ತಿಂದ ಏನೇ ಯಾರೇ ಮಾಡಿದ್ರು ಕೂಡ ಈಗಲೂ ಸುಖ ಹೋಗ್ಬಿಡು ಮಾರ ಸದ್ಯ ಅಂದುಬಿಡ್ತಾ ಇದ್ದ. ಈಗ ಅನ್ನಾಗಿರಲಿಲ್ಲ. ಇದು ಭೀಮಸೇನ ಇಂಪ್ಯಾಕ್ಟ್. ಭೀಮಸೇನ ಉಪದೇಶ ಎಷ್ಟು ಜೋರಾಗಿತ್ತು ಅಂತ ಕೇಳಿದರೆ ಧೃತರಾಷ್ಟ್ರ ರೀತಿ ಮಾಡೋಕ್ಕೆ ತಯಾರಿಲ್ಲ. ಈಗ ಹೇಳ್ತಾನೆ, ಆಗ ಅನ್ನಿಸ್ತಾ ಇದೆ ಆತನಿಗೆ, ಇಂಥವ್ರಿಗೆ ದ್ರೋಹ ಮಾಡಿ, ಈಗ ಇಂಥವ್ರಿಗೆ ದ್ರೋಹ ಮಾಡಿಬಿಟ್ಟೆ ನಾನು. ಇದೆಲ್ಲ ಭೀಮನ ಅದು ಉಪಕಾರ ಆಯಿತು. ಇಂಥವ್ರಿಗೆ ದ್ರೋಹ ಮಾಡಿಬಿಟ್ಟೆ ನಾನೀಗ, ನಾವು ಅವನಕ್ಕೆ ಹೋಗಲೇಬೇಕು. ಇದು ಬೇಡ ಅಂದಷ್ಟು ಏನಾಗ್ತಾಯಿತ್ತು ಆತನಿಗೀಗ? ನಾನು ಹೋಗಲೇಬೇಕು ಅಂತ ಅನ್ನಿಸ್ತಾ ಇತ್ತು. ಈಗ ಇಂಥವ್ರು ವಿದುರ ಹೇಳಿದ್ದು ಭಾರಿ ಕರೆಕ್ಟ್. ಇದು ಇಷ್ಟು ಮಾಡಿದರೂ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಇನ್ನೂ ಕಾಡಿಸಿದರೆ ಒಳ್ಳೆಯದಲ್ಲ, ಅದು ನಾನು ಹೋಗಲೇಬೇಕು ಅನ್ನೋ ಭಾವನೆ. ಈಗ ಆತಗೆ ಗುಣ ಅರ್ಥ ಮಾಡಿಕೊಳ್ಳೋ ಸ್ಥಿತಿ ಬಂದ. ಅರ್ಥ ಆಯ್ತಾ? ಇಷ್ಟೊಂದು ಗುಣಗಳೇ ಆತ ದೋಷ ಕಂಡಕ್ಕೆ ಕಾಣ್ತಿತ್ತು. ಈ ಇಷ್ಟೆಲ್ಲ ನೆನೆಸ್ಕೋಬೇಕಾತ. ಹೊರಗೆ ಮನೆಗೆ ಹೋಗೋ ಹೊರಟ, ಕಾಡಿಗೆ ಹೋಗೋ ಹೊರಟ, ಜೂತಕ್ಕೆ ಬಾ ಬಂದ, ಹೋಗಂದ್ರೆ ಹೋಗು, ಬಾ ಅಂದ್ರೆ ಬಾ. ಇಷ್ಟು ಯಾರು ಕೇಳ್ತಾರೆ? ಸ್ವಂತ ಮಕ್ಕಳು ಕೇಳಬೇಕು, ನ್ಯಾಯವಾಗಿ ಕೇಳೋದಿಲ್ಲ. ರಾಮದೇವ್ರು ಹೇಳ್ತಾರೆ, ಕೈ ಯಾರು ಹೋಗಬೇಡ ಅಂತ ಹೇಳಿದ್ರೆ ಹೇಳ್ತಾರೆ, ಅಲ್ಲ ನಮ್ಮಪ್ಪನ ಮಾತು ನಾನು ಕೇಳಿದೆ ಯಾರು ಕೇಳ್ತಾರೆ ಅಂತ ರಾಮದೇವ್ರು ಹೇಳ್ತಾರೆ. ಎಷ್ಟು ಒಳ್ಳೆಯ ಮಾತದು. ನಾವು ಮಗನಾಗಿ ಹುಟ್ಟಿ ತಂದೆ ಮಾತನ್ನು ನಾವೇ ನಡೆಸ್ತಾ ಹೋದರೆ ಯಾರು ನಡೆಸ್ತಾರೆ? ಹಾಗಿತ್ತು ಎಷ್ಟು ಜವಾಬ್ದಾರಿ ಇದೆ ನೋಡಿ. ಇದೆಲ್ಲ ಯೋಚನೆ ಮಾಡಿದಾಗ ನಮಗೆ ಸಂಸ್ಕಾರ, ಅವೆಲ್ಲ ಜ್ಞಾನದ ಸಂಸ್ಕಾರ. ವಿಶೇಷವಾಗಿ ಸಂಸ್ಕೃತಿ ಅಂದರೆ ಅದೇನೆ. ಇವತ್ತು ಅದು ಯಾವುದೂ ಇಲ್ಲ. ನೀನು ಸಾಲ ಮಾಡೋದು ನೀನು ಆಡಿಸ್ಕೊ, ನಾನೇನು ಮಾಡಲಿ ಅಂತ ಕೇಳಿ ಏನು ಮಾಡಬೇಕು? ಮಾಡಿದ್ದು ಇವನು ಓದಿಗೋಸ್ಕರ, ಇವರಿಗೋಸ್ಕರ ಓದಿಗೋಸ್ಕರ ಸ್ಥಾನ ಸಿಕ್ಕಾಪಟ್ಟೆ ಸಾಲ ಮಾಡಿದರೆ ಅವನ್ನೆಲ್ಲ ಹೋಗ್ಬಿಟ್ಟು ನಾಪತ್ತೆಯಾಗಿ ಹೋಗ್ಬಿಟ್ರೆ ಎಷ್ಟು ಅನುಭವಿಸ್ಬೇಕು. ಹಾಗಾಗಬಾರ್ದು. ಅಲ್ಲ ಈಗ ವಾನಪ್ರಸ್ಥನ ಆಗಬೇಕಾದ. ವಾನಪ್ರಸ್ಥ ಮೊದಲೇ ಆಗಬೇಕಾಗಿತ್ತು ನ್ಯಾಯವಾಗಿ. ಅದು ಯಾವಾಗಲೂ ಕೂಡ ಒಂದು ಸ್ಥಿತಿ ಬಂದ ತಕ್ಷಣ ವಾನಪ್ರಸ್ಥನ ಆಗಿಬಿಡ್ಬೇಕು. ಇವಾಗಪ್ಪ ಯಾಗಾಯಿತು, ಯಾಗನೂ ಮುಗಿದಾಗಿದೆ, ಇನ್ನೇ ಸುಮ್ಮನೆ ಕೊಡು ಮನೆಯೊಳಗೆ. ಈಗ ಪ್ರೋಗ್ರಾಮ್ ಅಂದರೆ ಹೋಗಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಹೋಗ್ತಾ ಇಲ್ಲ. ಅದು ಹೋಗ್ಲಿಕ್ಕೆ ಕಾರಣ ಆಗಿದ್ದು ಭೀಮನ ವರ್ತನೆ. ಕುರ್ಮ ಸರ್ವೇ ತಪೋವನೆ, ನಿನಗೋಸ್ಕರವಾಗಿ ನಾವು ವನದಲ್ಲಿ ತಪಸ್ಸು ಮಾಡ್ತೇವೆ. ಇದೇ ಅಭ್ಯಾಸ ನಮಗೆ ಬಂದಿತ್ತು. ತಾಯಿ ವಿಷ್ಣು ಮಾಡಿಲ್ಲ, ಯಾರು ವಿಷ್ಣು ಮಾಡಲೇಬೇಕು, ಮಾಡಿಲ್ಲ. ಮಕ್ಕಳು ಮಾಡ್ಬೋದು, ಮಾಡ್ತಾರೆ, ಎಷ್ಟೋ ಜನ ಮಾಡ್ತಾರೆ ಆ ರೀತಿ. ಅಥವಾ ತಾಯಿ ಮಾಡಾಗಿಲ್ಲ, ವಯಸ್ಸಾಗಿದೆ, ಮಾಡೋಕ್ಕಾಗ್ತದೆ, ರೋಗ ಆಗಲೂ ಮಗ ಮಾಡ್ಬೋದು. ಎಷ್ಟೋ ಕೆಲಸಗಳನ್ನು ಮಾಡೋಕ್ಕೆ ಬರೋದು. ನಾ ಇತ್ಯಾಹ ಧೃತರಾಷ್ಟ್ರ ಒಪ್ಕೊಳ್ಳಿಲ್ಲ. ಈ ಮಾತು ಧೃತರಾಷ್ಟ್ರ ಒಪ್ಕೊಳ್ಳೋ ಸ್ಥಿತಿ ಬರಲಿಲ್ಲ. ತಮ್ಮ ಕುಲಧರ್ಮೋಹಿನೋವನೆ, ಈಗ ಎಚ್ಚರ ಬಂದಿದೆ, ನಮ್ಮದು ಕುಲಧರ್ಮ ಇದು. ಏನಂತ? ವಯಸ್ಸಾದ ಮೇಲೆ ವನಪ್ರಸ್ಥರಾಗಬೇಕು ಅಂತ ಕುಲಧರ್ಮ ಅದು. ನಾನು ತಪ್ಪಿ ಬಿಟ್ಟೋಗ್ಬಿಟ್ಟಿದ್ದೆ, ಈಗ ಮಾಡ್ತಾಯಿದ್ದೇನೆ ಅಂತ ಹೇಳ್ತಾರೆ. ಅಂತೆ ರಾಜ್ಯ ಆಡಬೇಕಾದ ಧರ್ಮ ಸುಮ್ಮನೆ ಕೂತಿದ್ದ ಭೀಮಸೇನ ಹೇಳಿ ರಾಜ್ಯಕ್ಕೆ ಯುದ್ಧಕ್ಕೆ ತಯಾರು ಮಾಡಿದ್ದ. ವನಕ್ಕೆ ಹೋಗಿ ಸುಮ್ಮನೆ ಕೂತಿದ್ದ, ವನಕ್ಕೆ ಕಳಿಸಿದರು. ಅವರ ಕೆಲಸ ಅವ್ರು ಮಾಡಬೇಕು. ಗುರುಭುಂಕ್ಷಚ ಕರ್ಮ ನಿಜಂ ನಿಯತಂ. ಇದಕ್ಕೆ ಆಚಾರ್ಯ ಶ್ರೀಮದಾಚಾರ್ಯ ಅಂತ ಅದಕ್ಕೇನೆ ಧರ್ಮ ಹೇಳಬೇಕು, ಮಾಡಿಸ್ಬೇಕು. ತಿಳಿಸೋದು ಮಾಡಿಸೋದು ಎಲ್ಲ ದೊಡ್ಡ ಗುರುಗಳ ದೊಡ್ಡವರ ಕೆಲಸ ಅದು. ಅದೇ ಮಾತಿನ ನಿದರ್ಶನ ಇವೆಲ್ಲ ಕೂಡ. ನಾ ಇತ್ಯಾಹ ಧೃತರಾಷ್ಟ್ರ ತುಮಕುರ ಧರ್ಮೋಹಿ ನೋವನೆ ಅಂತೆ ದೇಹ ಪರಿತ್ಯಾಗ ತನ್ಮಾ ಅನುಜ್ಞಾತುಮರ್ಹಸಿ. ವನವಾಸ ಮಾಡಬೇಕು, ವನದಲ್ಲೇ ದೇಹತ್ಯಾಗ ಮಾಡಬೇಕು. ಇದು ಕುಲಧರ್ಮ, ರಾಜಧರ್ಮ. ಇದು
ನನಗೆ ಗೊತ್ತಿದ್ದಿಲ್ಲ, ಗೊತ್ತಾಗಿದೆ ಈಗ, ಅದಕ್ಕೆ ಅನುಮತಿ ಕೊಟ್ಟರೆ ಸರಿ, ಇದರ ಊಟ ಮಾಡೋದಿಲ್ಲ ಅಂತ ಹೇಳಿದ್ರು. ಎಲ್ಲರೂ ಹೋಗ್ಬೋದು. ವಯಸ್ಸಾದ್ಮೇಲೆ ಮುಗಿದು ರಿಟೈರ್ಮೆಂಟ್ ಇದ್ದಾಗೆ. ಇವರು ವನಕ್ಕೆ ಹೋದವರು ಆಫೀಸಿಂದ ಮನೆಗಂತೂ ಬರ್ತಾರಲ್ಲ, ಅಷ್ಟು ವನವಾಸ ಇದ್ದ ಲೆಕ್ಕ. ಆಫೀಸಿಂದ ಮನೆ ಬರೋದೇ ಅವರೇ ಸೆಂಡ್ ಆಫ್ ಕೊಡ್ತಾರಲ್ಲ, ಅಲ್ಲಿ ವನವಾಸ ಶುರು ಆದಾಗ ಆಗುತ್ತೆ ಇವ್ರು ಹೆಚ್ಚು ಕಡಿಮೆ, ಗೊತ್ತಾಯ್ತಾ? ಏನೋ ಶುರುವಾಗುತ್ತೆ ವನವಾಸ ಇದ್ದಾಗ. ಆಫೀಸ್ದಾಗ ಎಷ್ಟು ಚೆನ್ನಾಗಿತ್ತು, ಆರಾಮ ಮಧ್ಯೆ ನಿದ್ದೆ ಮಾಡ್ತಿದ್ದೆ, ಮಾಡೋಂಗಿಲ್ಲ. ಈಗ ಆಫೀಸಲ್ಲಿ ಮಲಗ್ತಿದ್ದಾರಲ್ಲ, ಈ ಮಲಗಾಗಿಲ್ಲ, ಮನೆಯಲ್ಲಿ ಭಾರಿ ಗಲಾಟೆ, ದೊಡ್ಡ ಜವಾಬ್ದಾರಿ ಶುರುವಾಗಿರುತ್ತೆ. ಅದಕ್ಕೆ ಆಫೀಸ್ ಅಂದರೆ ವಿಶ್ರಾಂತಿ ಕೇಂದ್ರ ಅಂತಾಗಿರ್ತಿತ್ತು ಪಾಪ. ಏನ ಯಾವ್ದು? ಅಯ್ಯೋ ಅವೆಲ್ಲ ಎಲ್ಲರ ಬಂದು ಒಬ್ಬರು ಕಾಟಲ್ಲ, ಯಾರ್ಯಾದ ಕಾಟ ಶುರುವಾಗುತ್ತೆ. ಇಲ್ಲಿ ಸಾಲ ಕೊಟ್ಟವ್ರ ಕಾಟನೂ ಶುರುವಾಗುತ್ತೆ. ಆಫೀಸ್ಗೆ ಹೋಗಿದ್ದಾರೆ, ತಪ್ಪಿಸ್ಕೋಬೋದಾಯ್ತು. ಎಲ್ಲಿ ಹೋಗಿದ್ದಾರೆ ಈಗ? ಇಲ್ಲೇ ಇಲ್ಲ. ಹೀಗಾಗಿ ಎಲ್ಲರ ಕಾಟನೂ ತಪ್ಪುತ್ತೆ. ತಯೋರ್ ವಿವದತೋರೇವಂ ಕೃಷ್ಣದ್ವೈಪಾಯನಃ ಪ್ರಭು ಸರ್ವಜ್ಞ ಸರ್ವಕರ್ತೇಶಃ ಆವಿರ್ಭೂತೋ ಅಬ್ರವೀತ್ ನೃಪಂ. ಈ ವೇದವ್ಯಾಸರು ಬರ್ತಾರೆ. ಇದು ಇಂಪಾರ್ಟೆಂಟ್. ಯಾವ ಕಾಲಕ್ಕೆ ಬರೋಕೆ ಆ ಕಾಲಕ್ಕೆ ಬರ್ತಾರೆ. ಅಲ್ಲಿ ಹಾಗೆ ನಡೆದಿತ್ತು. ನೀನು ರಾಜ್ಯ ಆಳಲೇಬೇಕು ಅಂತ ಧರ್ಮ ಭೀಮಸೇನ ಹೇಳಿದಾಗ ಯೋಚನೆ ಮಾಡ್ತೇವೆ. ವೇದವ್ಯಾಸರು ಬಂದರು, ಭೀಮನ ಹೇಳಿ ಸರಿ ಮಾಡು ಅಂತ ಹೇಳಿದರು. ಆತ ರಾಜ್ಯಕ್ಕೋಸ್ಕರ ತ್ಯಾಗ ಮಾಡಿದಾಗ ಎಚ್ಚೆತ್ತಿದ್ದೆ ಭೀಮಸೇನ. ತಕ್ಷಣ ವೇದವ್ಯಾಸರು ಬಂದಂದ ಎಂಡಾರ್ಸ್ ಮಾಡಿಬಿಟ್ರು. ಇಲ್ಲಿ ಹೋಗಬೇಕಾಗಿದೆ, ಮತ್ತೆ ಬಂದರು. ಅಂದರೆ ಭೀಮಸೇನ ಹೇಳಿದ ಸರಿ ಅಂತ ಹೇಳಬೇಕು ಅವರು. ಅರ್ಥ ಆಯ್ತಾ? ವೇದವ್ಯಾಸ ಹೇಳಿದ ಸರಿ ಅಂತ ಇವ್ರು ಹೇಳೋದ್ರಿಂದ ಇವ್ರು ಹೇಳಿದ ಸರಿ ಅಂತ ಅವ್ರು ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಅದಕ್ಕೇ ಇಬ್ಬರಿಗೂ ಕೂಡ ಇರೋ ಸಂಬಂಧ ಎಷ್ಟೊಂದು ಹರಿವಾಯುಗಳಿಗೆ ಒಬ್ಬರನ್ನೂ ಬಿಟ್ಕೊಡೋದಿಲ್ಲ. ಇಬ್ಬರು ಕೂಡ ತಕ್ಷಣ ಬಂದರು ಅವರು. ತಯೋರ್ ವಿವದತೋರೇವಂ ಕೃಷ್ಣದ್ವೈಪಾಯನಃ ಪ್ರಭು ಸರ್ವಜ್ಞ ಸರ್ವಕರ್ತ ಈಶಃ ಆವಿರ್ಭೂತಃ ಅಬ್ರವೀತ್ ನೃಪಂ. ಅವ್ರು ಯಾವಾಗ ಬಂದರೂ ಕೂಡ ಅವರು ನಡ್ಕೊಂಡ್ಬಂದರು ಅಂತ ಹೇಳೋದಿಲ್ಲ, ಆವಿರ್ಭೂತ ಅಂತ ಹೇಳೋದು. ಕಾಣಿಸ್ಕೊಂಡ್ರು. ಹಾಗೆ ಅಲ್ಲಿ ಕಾಣಿಸ್ಕೊಂಡ್ರೆ ಹೊರಟು. ಯಾಕೆ ಎರಡು ಸರ್ವತ್ರ ವ್ಯಾಪ್ತರು ಕಾಣಿಸ್ಕೊಂಡ್ರು. ಇನ್ನೊಂದು ಅವರು ನಡ್ಕೊಂಬರೋ ಪ್ರಶ್ನೆಯೇ ಇಲ್ಲ, ಸರ್ವತ್ರ ವ್ಯಾಪ್ತರ ಅಂತ ಹಾಗೆ ಕಾಣಿಸ್ತಾರೆ. ಇದು ವೈಶಿಷ್ಟ್ಯ. ಸೂರ್ಯಕಂಡ ಅಂತ ಹೇಳ್ತೇವೆ ನಾವು. ಆ ರೀತಿ ವೇದವ್ಯಾಸರು ಕಂಡ್ರೆ ಹೊರತು ನಡ್ಕೊಂಡು ಬಂದು ಅವೆಲ್ಲ ಇಲ್ಲೇ ಇಲ್ಲ. ಆಶ್ಚರ್ಯ ಅಂದರೆ ಪಂಪ ಹೇಳ್ತಾರೆ, ನಾನಿಲ್ಲಿ ಬರೀತಿರೋದು ಲೌಕಿಕ. ಮಹಾಭಾರತ ತನ್ನ ಪಾಲಿಗೆ ಏನದು ಲೌಕಿಕ. ಪಂಪ ಸ್ಪಷ್ಟ ಹೇಳ್ತಾರೆ ಲೌಕಿಕ. ಅಂಥವನು ಕೂಡ ಏನು ಮಾಡೋಕ್ಕಾಗಲಿಲ್ಲ. ವೇದವ್ಯಾಸರು ಯಾವ ಬಂದರೂ ಕೂಡ ಇಳಿದು ಬಂದರು ಅಂತ ಹೇಳ್ತಾರೆ ಹೊರತು ನಡ್ಕೊಂಡು ಬಂದರು ಅಂತ ಹೇಳೋದಿಲ್ಲ. ಮಹಾಭಾರತ ಆಜಗಾಮ ಮಹಾಯೋಗಿ ವ್ಯಾಸಃ ಸತ್ಯವತೀ ಸುತಃ ಮಹಾಭಾರತದಲ್ಲಿ ಬರುತ್ತೆ. ಆದರೆ ಅಷ್ಟಾದರೂ ಬದಲಾಯಿಸೋಕ್ಕಾಗಲಿಲ್ಲ ಆತನ ಕೈಲಿ. ವೇದವ್ಯಾಸರ ವರ್ಚಸ್ ಆ ರೀತಿ ಬಂದಿತ್ತು. ಪ್ರಾದುರ್ಬಭೂವ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆವಿರ್ಭೂತ. ಇವ್ರನ್ನ ಕಶ್ಚದೃಷ್ಟಿ ಅನ್ನೋಕ್ಕಾಗುತ್ತಾ? ಈಗ ಕಶ್ಚದೃಷ್ಟಿ ಈಗೆಲ್ಲ ಮಾಡೋಕ್ಕೆ ಬರುತ್ತಾ? ಸಾಧ್ಯನೇ ಇಲ್ಲ. ಅನುಜಾನೀಹಿ ನೈವಾಸ್ಯ ಧರ್ಮವಿಘ್ನಕರೋಭವ ಸರ್ವಜ್ಞ. ಯಾರು ಅವ್ರಿಗೆ ಬರಲಿಕ್ಕೆ ಅಂದರೆ ಸರ್ವಜ್ಞ. ಏನು ಮಾಡ್ತಾರೆ? ಸರ್ವಕರ್ತ. ಏನು ಮಾಡಬೇಕು ಅಂತ ಮಾಡ್ತಾರೆ. ಈಗ ಅದು ಶಕ್ತಿ ಇದೆಯಾ? ಈಶಃ. ಒಂದು 3 ಪದಗಳು ಒಂದಕ್ಕೊಂದು ಲಿಂಕ್. ಅದು ಸರ್ವಜ್ಞರಾದ್ದರಿಂದ ಬಂದರು, ಸರಿ ಅಂತ ಹೇಳಕ್ಕೆ ಬಂದರು. ಸರ್ವಕರ್ತ ಆದ್ದರಿಂದ ನಡೆಸಿದರು. ಅದು ಸಾಮರ್ಥ್ಯ ಇರಲಿಕ್ಕೆ ಈಶಃ. ವಶೇ ರಕಶ್ಯಾಪಿ. ಇದು ಮಾಡಿಕೊಂಡಿದ್ದರಿಂದ ಅದೊಂದು ಇದಕ್ಕೂ ಅಷ್ಟು ಅರ್ಥ ಇರ್ತದೆ. ಸರ್ವಜ್ಞ ಸರ್ವಕರ್ತ ಈಶಃ ಆವಿರ್ಭೂತ ಅಬ್ರವೀತ್ ನೃಪಂ. ರಾಜನಿಗೆ ಹೇಳಿದರು. ತಪಸಾ ಸರ್ವದೋಷಾಣಂ. ನೃಪ ಅಂದರೆ ಯಾರೀಗ? ಧರ್ಮರಾಜ. ಧರ್ಮರಾಜ ತಾನೇ ಈಗ ಹೋಗಬೇಡ ಅಂತ ಅಡ್ಡ ಮಾಡ್ತಿರೋದು. ಹಾಗೆ ಮಾಡಬೇಡ ಧರ್ಮರಾಜ, ತಪ್ಪು ಮಾಡ್ತಾ ಇದ್ದೆ, ಬಿಡು ಅಂತ ಹೇಳ್ತಾರೆ. ತಪಸಾ ಸರ್ವದೋಷಾಣಂ ಕ್ಷಯಕಾಮಂ ಇಮಂ ನೃಪಂ ಅನುಜಾನೀಹಿ ನೈವಾಸ್ಯ ಧರ್ಮವಿಘ್ನಕರೋಭವ. ತಪಸಾ ಸರ್ವದೋಷಾಣಂ ಕ್ಷಯಕಾಮಂ ಇಮಂ ನೃಪಂ. ತಪಸ್ಸು ಮಾಡಿ ಎಲ್ಲ ದೋಷಗಳನ್ನು ಕೂಡ ಕಳ್ಕೋಬೇಕು ಅಂತ ರಾಜ ತಯಾರಾಗಿದ್ದಾನೆ. ಆದ್ದರಿಂದ ಅನುಜಾನೀಹಿ. ಇವನಿಗೆ ಬುದ್ಧಿ ಬಂದಿರೋದು ಭಾರಿ ಪುಣ್ಯ, ಕಳಿಸ್ಬಿಡೋ ಕಡೆ ಹೋಗಲಿ ಅಂತ ಹೇಳ್ತಾರೆ. ಮತ್ತೆ ಕೂತ್ಬಿಡ್ತಾರೆ. ಆಮೇಲೆ ಈಗ ಕಳಿಸ್ಬಿಡ್ಬೇಕು. ನೈವಾಸ್ಯ ಧರ್ಮವಿಘ್ನಕರೋಭವ. ಧರ್ಮವಿಘ್ನ ಮಾಡಬಾರ್ದು. ಹಾಗೆಲ್ಲ ಕೂಡ ಧರ್ಮ ಕಾರ್ಯ ಮಾಡಕ್ಕೆ ಹೊರಟಾಗ ಏನು ಮಾಡಿಕೊಡ್ದು? ವಿಘ್ನ ಮಾಡಿಕೊಡ್ದು, ಬಿಟ್ಟುಬಿಡು ಹೋಗಲಿ ಅಂತ ಹೇಳ್ತಾರೆ. ಈಗ ಧರ್ಮ ಮತ್ತೆ ಒಂದು ಮಾತಿಲ್ಲ. ವೇದವ್ಯಾಸರ ಮಾತು ಅಂದರೆ ಏನದು? ಅವ್ರು ಬಂದರೆ ಮತ್ತೆ ಮಾತಾಡೋಂಗಿಲ್ಲ. ತಸ್ಮಾತ್ ಸೂತ್ರಾರ್ಥವಾಗೃಹ್ಯ ಕರ್ತವ್ಯ. ಮತ್ತೊಂದು ಯಾರೂ ದುರ್ಯೋಧನೂ ಮಾತಾಡ್ತಿದ್ದಾರೆ. ವೇದವ್ಯಾಸರ ಕತೆ ಮುಗಿತಾರೆ. ಅವರ ಭಯದಿಂದ, ಇವರು ಭಕ್ತಿಯಿಂದ. ಇಷ್ಟೇ ಡಿಫರೆನ್ಸ್. ಇವರು ಬ್ರಹ್ಮಸೂತ್ರ ಕೋಟ್ ಮಾಡಿದ ಮೇಲೆ ಮತ್ತೊಂದು ಮಾತಾಡಬಾರ್ದು. ಅಥೋ ಅನುತ್ತಮಂ ಶಾಸ್ತ್ರಂ ಚಕ್ರೇ ಶಾಸ್ತ್ರಂ ಅನುತ್ತಮಂ ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣತಮಮಿಷ್ಯತೆ. ವೇದವ್ಯಾಸರ ಪ್ರತಿರೂಪನೇ ಬ್ರಹ್ಮಸೂತ್ರ. ಆದ್ದರಿಂದ ಅದು ತೋರಿಸಿದ ಮೇಲೆ ಮತ್ತೆ ಮಾತಾಡೋಕ್ಕೆ ಬರೋದಿಲ್ಲ. ಹಾಂ, ಅಶೇಷ ದೋಷಾಣ ಎಲ್ಲಿದೆ ಅದೆಲ್ಲ? ಸರ್ವದೋಷ ಎಲ್ಲ ಒಂದೇ. ಅಶೇಷ ಅಂದರೆ ಎಲ್ಲ, ಸರ್ವ ಅಂದರೆ ಎಲ್ಲ. ಶೇಷ ಅಂದರೆ ಉಳಿಯೋದು, ಅಶೇಷ ಉಳಿದೇ ಇರೋದು, ಸರ್ವ ಅಂತ ಅರ್ಥ. ಅಶೇಷ ದೋಷಾಣ ಕ್ಷಯಕಾಮಂ ಇಮಂ ನೃಪಂ ಅನುಜಾನೀಹಿ ನೈವಾಸ್ಯ
ಧರ್ಮ ವಿಘ್ನಕರೋ ಭವ, ಅವನ ಧರ್ಮ ಕಾರ್ಯಕ್ಕೆ ವಿಘ್ನವನ್ನು ಮಾಡುವವನಾಗಿ ಆಗಬೇಡ ಅಂಥೇಳಿ. ಕಾಲೇ ನಿರ್ವೇದವಾಪನ್ನ ತಪಸಾ ದಗ್ಧ ಕಿಲ್ಬಿಷಃ ಶುಭಾಂ ಗತಿಂ ಅಯಂ ಯಾಯಾತ್ ಅನ್ಯಥಾ ನ ಕಥಂಚನ. ಕಾಲೇ ನಿರ್ವೇದಂ ಆಪನ್ನ, ಕಾಲೇ ಒಳ್ಳೆ ಕಾಲಕ್ಕೆ ಅವನಿಗೆ ವೈರಾಗ್ಯ ಬಂದಿದೆ. ಈಗ ಈ ಕಾಲಕ್ಕಾದ್ರೂ ವೈರಾಗ್ಯ ಬಂತಲ್ಲ ಅಂತ ಇನ್ನೊಂದು ಅರ್ಥ. ತಪಸಾ ದಗ್ಧ ಕಿಲ್ಬಿಷಃ, ತಪಸ್ಸಿನಿಂದ ಎಲ್ಲ ಕಿಲ್ಬಿಷ ಅಂದರೆ ದೋಷ, ಎಲ್ಲ ದೋಷ ಸುಟ್ಟಾಕಿ ಬಿಡಬೇಕು. ಶುಭಾಂ ಗತಿಂ ಅಯಂ ಯಾಯಾತ್, ಆಗ ಶುಭಗತಿ ಹೋಗ್ತಾನೆ. ಇಲ್ಲದೆ ಹೋದರೆ ಅನ್ಯಥಾ ನ ಕಥಂಚನ, ಅವನಿಗೇನಾಗೋದಿಲ್ಲ, ಸದ್ಗತಿ ಆಗೋದೇ ಇಲ್ಲ. ಸದ್ಗತಿ ಅಂದರೆ ಅದು ಅವರಿಗೆ ಸದ್ಗತಿ 3 ರೂಪ ಸೇರೋದು, ಅದಾಗೋದಿಲ್ಲ. ಆದ್ದರಿಂದ ಅವನು ಬಿಟ್ಟುಬಿಡು ಅಂತ ಹೇಳ್ತಾನೆ. ಕಾಲೇ ನಿರ್ವೇದ ಮಾಪನ್ನ ತಪಸಾ ದಗ್ಧ ಕಿಲ್ಬಿಷಃ ಶುಭಾಂ ಗತಿಂ ಅಯಂ ಯಾಯಾತ್ ಅನ್ಯಥಾ ನ ಕಥ. ಪರೀಕ್ಷೆ ಹೋಗಬೇಕಾದ್ರೆ ಜ್ವರ ಬಂದಿದೆ ಹೋಗಬೇಡ ಅಂತ ಯಾರು ಹೇಳೋದಿಲ್ಲ. ಏನಾಗಿದ್ದು ಪರೀಕ್ಷೆಗೆ ಹೋಗ ಅಷ್ಟೇ. ಯಾಕೆ ಅದು ಭಾಳ ರಿಸ್ಕ್ ಇದೆ. ತೀರ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಬೇರೆ ಮಾತದು. ಇದು ಏನೇ ಇದ್ದರೂ ಕೂಡ ಆದಷ್ಟು ಕೂಡ ಹೇಗೆ ಹೋಗಬೇಕು ಹಾಗೆ ಅವನು ಹೋಗಬೇಕು, ಅವನೇ ತಪಸ್ಸು ಮಾಡಬೇಕು, ದೋಷ ಕಳ್ಕೋಬೇಕು. ತಪ್ಪು ಅವನು ಮಾಡಿರೋದರಿಂದ ಸರಿ ಅವನೇ ಮಾಡ್ಕೋಬೇಕು. ಶುಭಾಂ ಗತಿಂ ಅಯಂ ಯಾಯಾತ್ ಅನ್ಯಥಾ ನ ಕಥಂಚನ ಇತ್ಯುಕ್ತೋ ಧರ್ಮರಾಜ ತಂ ಅನುಜಜ್ಞೆ ಸಚಾಸಿತಃ ಇತಿ ಮುಕ್ತಃ ಧರ್ಮರಾಜ ತಂ ಅನುಜಜ್ಞೆ. ವೇದವ್ಯಾಸ ಹೇಳಿದ ತಕ್ಷಣ ಆಯಿತು, ಹೋಗ್ಬೋದು, ಊಟ ಮಾಡು ಅಂತೇಳಿ. ಉಪ್ಪಿಗೆ ಗೊತ್ತಾಯ್ತಲ್ಲ ಊಟ ಮಾಡೋದು. ಅಚಾಸಿತ, ಆಗ ಊಟ ಮಾಡ್ದ. ಅಷ್ಟೊತ್ತು ಕೂಡ ಉಪವಾಸ ಇದ್ದು ಹಠ ಹಿಡಿದು ತೊಗೋಬೇಕಾಯ್ತು. ಅವನು ದುರ್ಯೋಧನ ಏನು ಮಾಡ್ತಿದ್ದ, ನೀನು ಪಾಂಡವನ ಕರೆದ ನಾನು ಉಪವಾಸ ಮಾಡ್ತೀನಿ ಅಂತ ಕೊಡ್ತಿದ್ದ. ಗೊತ್ತಾಯ್ತು, ಎಲ್ಲ ಉಲ್ಟ ಪಲ್ಟ ಮಾಡ್ತಿದ್ದ ಅವನು, ಎಲ್ಲ ರಿವರ್ಸ್. ಈಗ ಅದಕ್ಕೆ ಕಷ್ಟ ಹಿಡಿರ್ತಾರೆ. ನಿಜವಾದ ಮಕ್ಕಳು ಇವರು ಅವರಲ್ಲ ಅಂತ ಹೇಳಿರ್ತಾರೆ. ನಿಜವಾದ ಮಕ್ಕಳು ಪಾಂಡವರು. ರಾಜ್ಯಂ ಪ್ರದೇಹಿ ತವ ಸತ್ಸುತಾಯ, ಒಳ್ಳೆ ಮಗ ಅಂದರೆ ಪಾಂಡವರೇನೆ, ಅವರಿಗೆ ರಾಜ್ಯ ಕೊಡು, ನಿನ್ನ ಮಕ್ಕಳಿಗೆ ಕೆಟ್ಟವರು ಅಂತ ಕೃಷ್ಣ ಅವತ್ತೇ ಹೇಳಿರ್ತಾನೆ. ಎಲ್ಲ ನೆನಪಿ ಬರ್ತಾ ಹೋಗುತ್ತಾ ತಾನೆ. ಅದೇ ಅಂಥದ್ದೆಲ್ಲ ಮಾಡಿದ್ದ ಅವನು. ಆಸೆ ಸತ್ತೋಗ್ತೇನೆ ಇಲ್ಲೇನೆ ಪ್ರಾಯೋಪವೇಶ ಮಾಡಿ ಅಂತ ಹೇಳ್ತಾನೆ. ಇವೆಲ್ಲ ಇದು ಎಲ್ಲಿ ಎಂಥದ್ದು ಕೆಟ್ಟ ಮಕ್ಕಳವರು. ಕಾಲೇ ನಿರ್ವೇದ ಮಾಪನ್ನ ತಪಸಾ ದಗ್ಧ ಕಿಲ್ಬಿಷಃ ಶುಭಾಂ ಗತಿಂ ಅಯಂ ಯಾಯಾತ್ ಅನ್ಯಥಾ ನ ಕಥಂಚನ ಇತ್ಯುಕ್ತೋ ಧರ್ಮರಾಜ ತಮ್ಮ ಅನುಜಜ್ಞೆ ಸ ಚಾಸಿತಃ ಶಿಕ್ಷಯಾಮಾಸ ಸದ್ಧರ್ಮಾನ್ ನೀತಿಂಚ ವಿದುಷೆ ಅಪಿ ಅಲಂ. ಎಷ್ಟು ಮಾಡಿ ಶಿಕ್ಷಯಾಮಾಸ ಸದ್ಧರ್ಮಾನ್. ಇದು ಮುಂದಿನ ಭಾಗ. ಸುಮ್ಮನೆ ಹೇಳೋದು ಊಟ ಮಾಡ್ಕೊಂಡು ಕೊಡಬಾರ್ದೆ. ಊಟ ಎಲ್ಲ ಧರ್ಮ ಅದನ್ನು ನೀತಿ ನೋಡಬೇಕು. ಊಟ ಮಾಡ್ತೀಯ ಅಂತ ಹೋಗಲಿಲ್ಲ, ಕೂಡಿಸ್ದೆ ಊಟ, ನನ್ನ ಎದುರಿಗೆ ಊಟ ಮಾಡಬೇಕು ಅಂತ ಕೂಡಿಸ್ದೆ. ಇದು ಆ ಥರ ಎಷ್ಟು ಕನ್ಸರ್ನ್ ಇತ್ತು ಅಂಬೋದಕ್ಕೆ ಸಾಕ್ಷಿ. ಸುಮ್ಮನೆ ಕೊಟ್ಟು ಹೋಗ್ಬಿಡು ಅಲ್ಲ. ಕೆಲಸ ಆಗಲೇಬೇಕು ಅಂತಿದ್ದರೆ ಹೇಳೋದಿಲ್ಲ. ಆಯಿತಾ ಅಂತ ಕೇಳ್ತಾರೆ, ಮುಗಿದು ನೋಡ್ತಾರೆ, ಕೊಡ್ತಾರೆ, ಅಷ್ಟೆಲ್ಲ ಕೆಲಸ ಮಾಡ್ತಾರೆ. ಇದು ಮಾಡಿಬಿಡ ಅಂದ್ಬಿಡ್ತಾರೆ ಅಷ್ಟೇ. ಮಾಡಿದೆ ಅವ್ನು ಹೇಳಿದಾಗ ಮಾಡಬೇಕು, ಆಮೇಲೆ ಹೇಳ್ತಾ ಅಂತ ಬಿಟ್ಬಿಡೋಣ ಅಂಥೇಳಿ. ಹಾಗಲ್ಲ, ಊಟ ಮಾಡಿಸ್ತಾನೆ. ಆಮೇಲೆ ಅದೇನು ಮಾಡ್ತಾನೆ ಧರ್ಮರಾಜ, ಸ್ವಲ್ಪ ಕೂತ್ಕೊಂತ ಕೂಡಿಸ್ಕೊಂಡ್ಬಿಟ್ಟು ಹೇಗೆ ರಾಜ್ಯ ಆಳಬೇಕು ಅಂತ ಹೇಳ್ತಾನೆ. ಗೊತ್ತಾಯ್ತಾ, ಧರ್ಮೋಪದೇಶ ಶುರು ಮಾಡ್ತಾರೆ. ಧರ್ಮೋಪದೇಶ ಧರ್ಮರಾಜನಿಗೆ ರಾಜ್ಯ ಹೇಗೆ ಆಳಬೇಕು, ಏನು ಮಾಡಬೇಕು, ಹೇಗಿರಬೇಕು ಅಂಥೇಳಿ. ತಾನು ಮಾಡಿರೋ ಕೆಲಸ ಏನೋ ಎಲ್ಲ ಮಾಡ್ತಿರೋ ಕೆಲಸ ಹೇಳ್ತಿರೋದೇನೀಗ ದೇವಿನ ಕೋಟೆಗೆ ಶಿಪ್ಚಾರ ಮಾತಾಡ್ತಾರೆ. ಧರ್ಮರಾಜ ನೋಡಬೇಕು ಎಷ್ಟು ದೊಡ್ಡವನು ಅಂತ ಕೇಳಿದರೆ, ನೋಡು ಊಟ ಮಾಡೋದು ಹೇಳಿದಷ್ಟೇ, ನೀವು ಕರಿಲಕ್ಕೆ ಹೋಗಬೇಡೋದಲ್ಲ ಅಂತೇಳಿ ಬಿಡುವುದಾಗಿತ್ತು. ನಿನ್ನ ಉಪದೇಶ ಯಾರಿಗೆ ಬೇಕಾಗಿದೆ ಅಂತ. ಇಲ್ಲ, ಹೇಳ್ತೀಯ ಹೇಳೋದು ಕೂತ್ಕೊಂಡು, ನಿನ್ನ ಬಿಟ್ಟು ಯಾರು ಹೇಳೋರಿದ್ದಾರೆ ನನಗೆ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡಿದಾಗ ಯಾವ ಮನುಷ್ಯ ಅಹಂಕಾರ ಎಷ್ಟು ಬಿಡ್ಬೋದು ಅಂತ ಹೇಳೋದಕ್ಕೆ ಧರ್ಮರಾಜ ಸಾಕ್ಷಿ. ನೀನೇನು ಹೇಳ್ತೀವ, ಏನೋ ಪಾಪ ಮುದುಕ ವಯಸ್ಸಾಗಿದೆ ಊಟ ಮಾಡೋದು ಹೇಳಿದರೆ ನಾನು ಪಾಠ ಮಾಡೋಕ್ಕೆ ಬರ್ತೀಯ ನೀನು ಅನ್ಬೋದಾಗಿತ್ತು. ಅನ್ನೋದಿಲ್ಲ. ಹೇಳು, ಅಯ್ಯೋ ನಿನ್ನ ಹತ್ರ ಬಿಟ್ಟು ಇನ್ಯಾರು ಹೇಳ್ತಾರೆ ನಮಗೆ, ದೊಡ್ಡಪ್ಪ ಅಲ್ಲೇ ನೀನು ಹೇಳು, ನಾನು ಭಾರಿ ಗೊತ್ತಿದೆ ಅಂತ ಹೇಳೋ ಜನ ಇಲ್ಲಿ, ನೀನು ಹೇಳು ಅಂತ ಕೇಳೋದು ತಯಾರಾಗಿರೋ ವ್ಯಕ್ತಿ. ಇದೆಲ್ಲ ನಿಜವಾದ ಲೈಫ್. ಅದು ಯಾಕೆ ಸಾಧನೆ, ಇದು ಸಾಧನೆ ಅಂದರೆ ಅದಕ್ಕೆ ಕರೀತಾರೆ ಹೊರತು ಕೂಗಾಡಿ ಕಿರಿಚಾದ್ರೆ ಸಾಧನೆ ಆಗೋದಿಲ್ಲ. ಎಂದೂ ಕೂಡ ದೊಡ್ಡವರ ನಿಂದೇನ ಸಾಧನೆ ಅಂತ ಹೇಳ್ಕೊಂಡು ಅದಕ್ಕಿಂತ ಹುಚ್ಚುತನ ಮತ್ತೊಂದಿರೋದಿಲ್ಲ. ಭಾರಿ ಹಂಬಲ್, ಅದು ನಿಜವಾಗ್ಲೂ ಆ ರೀತಿ ಇರೋದು ಭಾರಿ ಕಷ್ಟ. ಶಿಕ್ಷಯಾಮಾಸ ಸದ್ಧರ್ಮಾನ್ ನೀತಿಂಚ ವಿದುಷೇ ಅಪಿ ಅಲಂ. ಧರ್ಮಾನ ಹೇಳೋಕ್ಕೆ ಈತ ಯಾರಿ ಮತ್ತೆ ಯಾವುದರಲ್ಲೂ ಆತನ ಮ್ಯಾಚ್ ಅಲ್ಲ. ಅರ್ಥ ಆಯ್ತಾ? ಯಾವ ವಯಸ್ಸಾಗಿದೆ ಅಂತ ಬಿಟ್ಟುಬಿಟ್ರೆ ಇನ್ಯಾವ ಅರ್ಹತೆಯೂ ಆತಗಿಲ್ಲ ಹೇಳೋದಕ್ಕೋಸ್ಕರ. ಆದರೂ ಧರ್ಮರಾಜ ಹೇಳು ಅಂಥೇಳಿ ಒಪ್ಪಿಕೊಂಡು ಮುಂದೆ ಕೂತ್ಕೊಂಡು ಕೇಳ್ತಾ ಕೊಡ್ತಾನೆ. ಕೇವಲ ಸ್ನೇಹತೋರಾಜ್ಞೆ. ಆತನ ಬೇಸರ ಆಗಬಾರ್ದು ಪಾಪ. ಹೇಳ್ತೇನೆ ಅಂತ ಹೊರಟಾಗ ಬೇಸರ ಆಗಬಾರ್ದು ಅಂತೇಳಿ ಕೇವಲ ಸ್ನೇಹತ. ಕಲಿಬೇಕಾದ್ದೇನೂ ಇರಲಿಲ್ಲ. ಅದಕ್ಕೆ ನಿಮ್ಗೆ ಕಲಿಬೇಕಾದ್ದೇನೂ ಇಲ್ಲದೆ ಹೋದರೂ ಕೂಡ ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಕೊಡ್ತಾರೆ ಅಂತ ತಿಳ್ಕೊಬ.
ಇವ್ರು ಕಲಿಬೇಕಾದ್ದೇನು ಇಲ್ಲದೇ ಇರಬಹುದು. ಆದರೂ ಕೂಡ ಏನು ಮಾಡಬೇಕು, ಅವ್ರ ಧರ್ಮ ಬೆಳಿಬೇಕು, ಅವ್ರ ವಿಶ್ವಾಸ ಬೆಳಿಬೇಕು. ಎನ್ಕರೇಜ್ ಮಾಡೋದಿಲ್ಲ. ಎಷ್ಟೋ ದೊಡ್ಡವರೆಲ್ಲ ಪಾಪ ತಮ್ಮ ದೊಡ್ಡ ಟೈಮನ್ನು ಮೀಸಲಿಟ್ಟುಬಿಟ್ಟು ಏನು ಮಾಡ್ತಾರೆ, ಕೇಳ್ತಾರೆ. ಕಾರಣ ಅಂದರೆ ಅವರಿಗೆ ಒಂದು ಜ್ಞಾನದ ಪ್ರಸಾರ ಆಗಲಿಕ್ಕೆ ಒಂದು ದಾರಿ ಅದು. ಅದು ಬಿಟ್ಟು ನೀನೇ ಹೇಳ್ತಿ ಹೋಗು ನನ್ನ ಮುಂದೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಕೇವಲ ಸ್ನೇಹತೋ ರಾಜ್ಞೆ ಶುಶ್ರಾವ ವಿನಯಾತ್ ಸಚ, ವಿನಯದಿಂದ ಕೇಳಿದ ಹೊರತು ಬೇರೆ ಅಲ್ಲ. ಅನುಜ್ಞಾಯ ಗೃಹಂ ಪ್ರಾಪ್ತೆ ಧರ್ಮಜೇ ವಿದುರಂಪ. ಅಲ್ಲಿರಲಿ ಇವತ್ತು ಏನು ಹೇಳ್ತಾನೆ ಅದೆಲ್ಲ ಡೀಟೇಲ್ಸ್ ಕೊಡೋದಿಲ್ಲ ಆಚಾರ್ಯಕ್ಕೆ. ಅದು ಹೇಳೋದು ಏನು ಹೇಳ್ತಿಲ್ಲ ಇರಲಿ ಆತನಿಗೆ ಮುಂದೆ ಏನೇನು ನಡೆಯುತ್ತೆ ಹೇಳ್ತಾರೆ. ಪ್ರತಿಯೊಂದು ಮತ್ತು ಹೊಸ ಹೊಸ ಇನ್ಸಿಡೆಂಟ್ಗಳು ಏನೇನು ನಡೆಯುತ್ತಾಗ ಅಂತೇಳಿ ಅದನ್ನು ನೋಡೋಣ. ನಾಳೆ ಪಾಠ ಇರೋದಿಲ್ಲ, ಊರಲ್ಲಿರೋದಿಲ್ಲ, ನಾಡಿದ್ದು ಮಾಮೂಲಾಗಿರುತ್ತೆ. ನಾಡಿದ್ದು ಏಕಾದಶಿ ಅಲ್ಲ, ನಾಡಿದ್ದು ಪಾಠ ಇರುತ್ತೆ.